ಎಲ್ಲರಿಗೂ ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಜುಲೈ ತಿಂಗಳ ಮುಂದಿನ ಭಾಗವನ್ನು ನೋಡೋಣ. ಸ್ಪರ್ಧಾ ವಿಜೇತದ್ದು ಮೊದಲನೇದಾಗಿ ವಿಶ್ವದ ಅತಿದೊಡ್ಡ ಮ್ಯೂಸಿಯಂ ಆಗಲಿರುವ ನವದೆಹಲಿಯ ಯುಗೆಗಿನ್ ಭಾರತ ಮ್ಯೂಸಿಯಂ. ಇತ್ತೀಚೆಗೆ ಏನಾಗಿದೆ ಅಂದರೆ ಭಾರತ ಫ್ರಾನ್ಸ್ ಸರ್ಕಾರಗಳು ಭಾರತದ 5,000 ವರ್ಷಗಳ ಇತಿಹಾಸವನ್ನು ಹೊಂದಿರುವ ವಿಶ್ವದ ಅತಿದೊಡ್ಡ ವಸ್ತು ಸಂಗ್ರಹಾಲಯವನ್ನು 2025 ವೇಳೆಗೆ ನಿರ್ಮಿಸುವ ಸಂಬಂಧವನ್ನು ಫ್ರಾನ್ಸ್ ಮತ್ತು ಒಪ್ಪಂದವನ್ನು ಮಾಡಿಕೊಂಡಿದೆ ಅಂತ ಹೇಳ್ಬೋದು. ಪ್ರಸ್ತುತವಾಗಿ ಈಗಂತೂ ಸಂಗ್ರಹಾಲಯವು ಪ್ರಸ್ತುತವಾಗಿ ಯಾವುದಂದರೆ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿರುವ ಲೌವ್ರೆ ವಸ್ತು ಸಂಗ್ರಹಾಲಯ ಈಗ ಅತ್ಯಂತ ದೊಡ್ಡ ಸಂಗ್ರಹಾಲಯ ಇದೆ ಅಂತ ಹೇಳ್ಬೋದು. ಯಾವುದೋ ಅತಿ ದೊಡ್ಡ ಸಂಗ್ರಹಾಲಯ ಯಾವುದಾದರೆ ಲೌವ್ರೆ ಆಗಿದೆ. ಈಗ ನವದೆಹಲಿಯಲ್ಲಿ ಕೂಡ ಯುಗೆಗಿನ್ ಭಾರತ ಮ್ಯೂಸಿಯಮನ್ನು ಸ್ಥಾಪನೆ ಮಾಡಲಾಗ್ತದೆ. ಇದು ಸ್ಥಾಪನೆ ಮಾಡಿದ ನಂತರ ಇದು ವಿಶ್ವದ ಅತಿ ದೊಡ್ಡ ಮ್ಯೂಸಿಯಮ್ ಇದೇ ಆಗಲಿದೆ ಯುಗೆಗಿನ್ ಮ್ಯೂಸಿಯಂ. ಸೆಂಟ್ರಲ್ ವಿಸ್ತಾ ಪುನರಾಭಿವೃದ್ಧಿ ಯೋಜನೆ ಅಂಗವಾಗಿ ಉತ್ತರ ಮತ್ತು ದಕ್ಷಿಣ ಬ್ಲಾಕ್ಗಳಲ್ಲಿ ಯುಗೆಗಿನ್ ಭಾರತ ಮ್ಯೂಸಿಯಮನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ ಅಂತ ಹೇಳ್ಬೋದು. ಇದು ಮುಂದಿನ ದಿನಗಳಲ್ಲಿ ಜಗತ್ತಿನ ಅತಿ ದೊಡ್ಡ ಮ್ಯೂಸಿಯಂ ಆಗುವ ಪಡೆದಿದೆ ಹೊರಹೊಮ್ಮಿದೆ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಇದು ಜಗತ್ತಿನ ಅತಿ ದೊಡ್ಡ ಮ್ಯೂಸಿಯಂ ಆಗುತ್ತದೆ. ಯುಗೆಗಿನ್ ಭಾರತ ಮ್ಯೂಸಿಯಂ ನವದೆಹಲಿಯಲ್ಲಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಅಂತಿಮ ದಿನದಂದು ಕೇಂದ್ರದ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್ ಮತ್ತು ಭಾರತ ಫ್ರಾನ್ಸ್ ರಾಯಭಾರಿ ಥಿಯರಿ ಮೊಂತೋ ಅವರು ಒಳಗೊಂಡಂತೆ ಸಚಿವಾಲಯದ ಪ್ರಮುಖ ಅಧಿಕಾರಿಗಳು ಇದರಲ್ಲಿ ಭಾಗವಹಿಸಿದರು. ಇತ್ತೀಚೆಗೆ ಒಂದು ಕಾರ್ಯಕ್ರಮ ಮಾಡಲಾಯಿತು. ಆ ಕಾರ್ಯಕ್ರಮದಲ್ಲಿ ಫ್ರಾನ್ಸ್ದ ರಾಯಭಾರಿಯಾಗಿರುವ ಥಿಯರಿ ಮೊಂತೋ ಅವರು ಕೂಡ ಭಾಗಿಯಾಗಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಯುಗೆಗಿನ್ ಭಾರತ ಮ್ಯೂಸಿಯಂ ಕುರಿತು ಸಮಾಲೋಚನೆಯಲ್ಲಿ ಚರ್ಚಿಸಲು ಖಾಸಗಿ ಮತ್ತು ಸರ್ಕಾರಿ ವ್ಯಕ್ತಿಗಳನ್ನು ತೊಡಗಿಸಿಕೊಳ್ಳಲಾಗಿದೆ. ಅಂತಾರಾಷ್ಟ್ರೀಯ ಮ್ಯೂಸಿಯಂ ಸಲಹಾ ಸಂಸ್ಥೆಯಾದ ಫ್ರಾನ್ಸ್ನ ಮ್ಯೂಸಿಯಂನ ತಜ್ಞರು ತಂಡವು ಸಾಮರ್ಥ್ಯದ ಕಟ್ಟಡವನ್ನು ನಿರ್ವಹಣೆ ಮಾಡಲಿದ್ದಾರೆ. ಯಾರು? ಫ್ರಾನ್ಸ್ನ ಸರ್ಕಾರದವರು. ಅದೇ ರೀತಿಯಾಗಿ ವಿಶ್ವದ ಅತಿದೊಡ್ಡ ವಸ್ತು ಸಂಗ್ರಹಾಲಯವಾಗಲಿರುವ ಯುಗೆಗಿನ್ ಭಾರತ ಮ್ಯೂಸಿಯಂ. ಈ ವಸ್ತು ಸಂಗ್ರಹಾಲಯ 1,54,000 ಚದರ ಮೀಟರ್ಗಳಷ್ಟು ನಿರ್ಮಾಣವಾಗುತ್ತಿದೆ ವಿಸ್ತೀರ್ಣದಲ್ಲಿ. ಇದು ವಿಶ್ವದ ಅತಿದೊಡ್ಡ ವಸ್ತು ಸಂಗ್ರಹಾಲಯ ಆಗಲಿದೆ ಮುಂದಿನ ದಿನಗಳಲ್ಲಿ. ಈಗ ಪ್ರಸ್ತುತವಾಗಿ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿರುವ ಲೌವ್ರೆ ವಸ್ತು ಸಂಗ್ರಹಾಲಯವು ಜಗತ್ತಿನ ಅತಿದೊಡ್ಡ ವಸ್ತು ಸಂಗ್ರಹಾಲಯವಾಗಿದೆ. ಈ ವಸ್ತು ಸಂಗ್ರಹಾಲಯ 73,000 ಚದರ ಮೀಟರ್ಗಳಷ್ಟು ವಿಸ್ತೀರ್ಣವನ್ನು ಹೊಂದಿದೆ. 2025 ವೇಳೆಗೆ ಭಾರತದಲ್ಲಿರುವ ನಿರ್ಮಾಣವಾಗುತ್ತಿರುವ ಯುಗೆಗಿನ್ ಭಾರತ ಮ್ಯೂಸಿಯಂ ಲೌವ್ರೆ ಮ್ಯೂಸಿಯಂಗಿಂತ ದೊಡ್ಡದಾಗಲಿದೆ ಅಂತ ಹೇಳ್ಬೋದು ನಾವು. ಯಾವುದು? ಯುಗೆಗಿನ್ ಭಾರತ ಮ್ಯೂಸಿಯಂ. ಅದೇ ರೀತಿಯಾಗಿ ಪ್ರಧಾನಿ ಮೋದಿ ಅವರಿಂದ ಕೂಡ ಈ ಯೋಜನೆಗೆ ಅನಾವರಣಗೊಳಿಸಲಾಯಿತು. ನರೇಂದ್ರ ಮೋದಿ ಅವರು ವಸ್ತು ಸಂಗ್ರಹಾಲಯಕ್ಕಾಗಿ ವಿಡಿಯೋ ವಾಕ್ ಮೂಲಕ ಅನಾವರಣಗೊಳಿಸಿದರು ಮತ್ತು 2023 ಜುಲೈ 26ರಂದು ಭಾರತ ಮಂಟಪ ಉದ್ಘಾಟನೆಯ ಸಂದರ್ಭದಲ್ಲಿ ಈ ಮ್ಯೂಸಿಯಮನ್ನು ಸ್ಥಾಪಿಸುವ ಬಗ್ಗೆ ಪುನರುಚ್ಚರಿಸಲಾಯಿತು ಅಂತ ಹೇಳ್ಬೋದು. ಯಾವಾಗ? 2023ರಲ್ಲಿ. ಅದೇ ರೀತಿಯಾಗಿ ಇದನ್ನು ಭಾರತ ಮತ್ತು ಫ್ರಾನ್ಸ್ನ ಪಾಲುದಾರಿಕೆಯಿಂದ ಮಾಡಲಾಗುತ್ತಿದೆ. ಫ್ರಾನ್ಸ್ನ ಸಹಯೋಗದೊಂದಿಗೆ ಹೊಂದಿರುವ ಲೌವ್ರೆನಂಥ ಯೋಜನೆಗಳಲ್ಲಿ ಪರಿಣಿತಿ ಪಡೆದವರಿಂದ ಈ ಮ್ಯೂಸಿಯಮನ್ನು ಅಡಾಪ್ಟಿವ್ ರಿಯೂಸ್ ಮೂಲಕ ಅಭಿವೃದ್ಧಿಪಡಿಸಲಾಗುತ್ತಿದೆ. ಯಾವುದು? ಈ ಯುಗೆಗಿನ್ ಭಾರತ ಮ್ಯೂಸಿಯಮನ್ನು. ಫ್ರೆಂಚ್ ಹಣಕಾಸು ಸಚಿವಾಲಯವು ಈ ಯೋಜನೆಯಲ್ಲಿ ಪಾಲುದಾರವಾಗಿದೆ. ಎರಡು ದೇಶಗಳ ನಡುವಿನ ದೀರ್ಘಕಾಲದ ಸ್ನೇಹದಿಂದಾಗಿ ಫ್ರಾನ್ಸ್ ದೇಶವು ಈ ಯೋಜನೆಗೆ ಪಾಲುದಾರರಾಗಿದೆ ಅಂತ ಹೇಳ್ಬೋದು. ಇದು ಮ್ಯೂಸಿಯಂ ಮತ್ತು ಹೆರಿಟೇಜ್ ಸಹಕಾರಕ್ಕೆ ಒತ್ತು ನೀಡುವ ಉದ್ದೇಶದಿಂದ 2020ರಲ್ಲಿ ಎರಡು ಸರ್ಕಾರಗಳ ನಡುವೆ ಸಹಿ ಹಾಕುವ ಉದ್ದೇಶ ಪತ್ರಕ್ಕೆ ಸಹಿ ಹಾಕಲಾಗಿದೆ ಅಂತ ಹೇಳ್ಬೋದು. ಯಾವಾಗ? 2020ರಲ್ಲಿ ಸಹಿ ಹಾಕಲಾಗಿದೆ ಈ ಫ್ರಾನ್ಸ್ ಮತ್ತು ಭಾರತ ಪಾಲುದಾರಿಕೆಯಿಂದ. ಯುಗೆಗಿನ್ ಭಾರತ ಮ್ಯೂಸಿಯಂ ಬಗ್ಗೆ ನೋಡೋದಾದರೆ ಇದು ನವದೆಹಲಿಯ ರೈಸಿನಾ ಹಿಲ್ ಬಳಿ ಇರುವ ಭಾರತದ ಕೇಂದ್ರಾಡಳಿತ ಪ್ರದೇಶವನ್ನು ನವೀಕರಿಸಲು ಪ್ರಯತ್ನಿಸುವ ಸೆಂಟ್ರಲ್ ವಿಸ್ತಾ ಪುನರಾಭಿವೃದ್ಧಿ ಯೋಜನೆಯ ಭಾಗವಾಗಿ ಭಾರತದ ಹೊಸ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯವಾದ ಯುಗೆಗಿನ್ ಭಾರತ ವಸ್ತು ಸಂಗ್ರಹಾಲಯವನ್ನು ಈ ಉತ್ತರ ಮತ್ತು ದಕ್ಷಿಣ ಬ್ಲಾಕ್ನಲ್ಲಿ ನಿರ್ಮಿಸಲು ಉದ್ದೇಶಿಸಲಾಗಿದೆ ಅಂತ ಹೇಳ್ಬೋದು. ಇಲ್ಲಿ ನವದೆಹಲಿಯ ಉತ್ತರ ಮತ್ತು ದಕ್ಷಿಣ ಬ್ಲಾಕ್ಗಳಲ್ಲಿ ಇದು ಸೆಂಟ್ರಲ್ ವಿಸ್ತಾ ಪುನರಾಭಿವೃದ್ಧಿ ಯೋಜನೆಯಾಗಿದೆ ಅಂತ ಹೇಳ್ಬೋದು. ಅದರಿಂದ ಭಾಗವಾಗಿದೆ, ಇದು ಅದರ ಒಂದು ಭಾಗವಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಈ ಭಾರತ್ ಮಂಟಪ ಬಗ್ಗೆ ನೋಡೋಣ. ಈ ಭಾರತ್ ಮಂಟಪ ಇದು ನವದೆಹಲಿಯಲ್ಲಿ ಪ್ರಗತಿ ಮೈದಾನದಲ್ಲಿರುವ ಭಾರತ್ ಮಂಟಪ 2023 ಸೆಪ್ಟೆಂಬರ್ 9ರಿಂದ 10ರವರೆಗೂ
18ನೇ G20 ಮುಖಂಡರ ಶೃಂಗಸಭೆಯು ಜರುಗಿತು. ಎಲ್ಲಿ? ಭಾರತ್ ಮಂಟಪದಾಗ. ಇದನ್ನು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಕನ್ವೆನ್ಷನ್ ಸೆಂಟರ್ ಎಂದು ಕರೆಯುತ್ತಾರೆ. ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಕನ್ವೆನ್ಷನ್ ಸೆಂಟರ್ ಎಂದು ಇದನ್ನು ಕರೀತಾರೆ. ಈ ಮಂಟಪವನ್ನು 2023 ಜುಲೈ 26ರಂದು ಪ್ರಧಾನಿ ಮೋದಿಯವರು ಉದ್ಘಾಟಿಸಿದ್ದರು. 2023ರಲ್ಲಿ ಭಾರತ್ ಮಂಟಪವನ್ನು. ಮುಂದೆ ನೋಡೋಣ. ಅದೇ ರೀತಿ ಮುಂದೆ ನೋಡೋದಾದರೆ 16ನೇ ಆವೃತ್ತಿಯ ಭಾರತ ಮಂಗೋಲಿಯಾ ಜಂಟಿ ಮಿಲಿಟರಿ ವ್ಯಾಯಾಮ ಯಾವುದು? ಅಲೆಮಾರಿ ಆನೆ. ಯಾವುದು? ನ್ಯೂಮ್ಯಾಟಿಕ್ ಎಲಿಫೆಂಟ್ ಅಂತ ಹೇಳ್ಬೋದು. ಇದನ್ನು ಇತ್ತೀಚೆಗೆ ಮೇಘಾಲಯದ ಉಮ್ರಾನ್ನಲ್ಲಿ ನಡೆಸಲಾಗಿದೆ. 2024 ಜುಲೈ 3ರಿಂದ 16ರವರೆಗೆ ಭಾರತ ಮಂಗೋಲಿಯಾ ರಾಷ್ಟ್ರಗಳ ಜಂಟಿ ಸೇನಾ ಸಮರಾಭ್ಯಾಸ ಅಲೆಮಾರಿ ಆನೆ ಅಂತ ಹೇಳ್ಬೋದು ಅಥವಾ ನ್ಯೂಮ್ಯಾಟಿಕ್ ಎಲಿಫೆಂಟ್ನ 16ನೇ ಆವೃತ್ತಿಯನ್ನು ಮೇಘಾಲಯದ ವಿದೇಶಿ ತರಬೇತಿ ನೋಡ್ ಉಮ್ರಾನ್ನಲ್ಲಿ ಆಯೋಜಿಸಲಾಗಿದೆ. ಭಾರತೀಯ ಸೇನೆಯ ನೇತೃತ್ವ ವಹಿಸಿದ್ದು ಯಾವುದಪ್ಪ ಅಂತಂದರೆ ಸಿಕ್ಕಿಂನ ಸ್ಕೌಟ್ಸ್ ಬೆಟಾಲಿಯನ್. ಅದೇ ರೀತಿಯಾಗಿ ಮಂಗೋಲಿಯಾ ಸೇನೆಯ ನೇತೃತ್ವ ವಹಿಸಿದ್ದು 150 ಕ್ವಿಕ್ ರಿಯಾಕ್ಷನ್ ಫೋರ್ಸ್ ಬೆಟಾಲಿಯನ್, ಅಂದರೆ 150 ಕ್ವಿಕ್ ರಿಯಾಕ್ಷನ್ ಫೋರ್ಸ್ ಬೆಟಾಲಿಯನ್ ಅಂತ ಹೇಳ್ಬೋದು ನಾವು. ಮಂಗೋಲಿಯಾ ಕಡೆಯಿಂದ ಇದು ಭಾಗವಹಿಸುತ್ತೆ, ನಮ್ಮ ಭಾರತ ಕಡೆಯಿಂದ ಈ ಸಿಕ್ಕಿಂ ಸ್ಕೌಟ್ಸ್ ಬೆಟಾಲಿಯನ್ ಭಾಗವಹಿಸುತ್ತೆ ಅಂತ ಹೇಳ್ಬೋದು. ಈ ನ್ಯೂಮ್ಯಾಟಿಕ್ ಎಲಿಫೆಂಟ್ ಈ ಸಮರಾಭ್ಯಾಸ ಬಗ್ಗೆ ನೋಡೋದಾದರೆ ಇದು ಭಾರತ ಮಂಗೋಲಿಯಾ ದೇಶಗಳ ನಡೆಯುವ ಒಂದು ಅಲೆಮಾರಿ ಆನೆ, ಅಂದರೆ ನ್ಯೂಮ್ಯಾಟಿಕ್ ಎಲಿಫೆಂಟ್ ಎಂಬ ಹೆಸರಿನಿಂದ ಭಾರತ ಮಂಗೋಲಿಯಾದ ಪರ್ಯಾಯವಾಗಿ ನಡೆಯುವ ವಾರ್ಷಿಕ ತರಬೇತಿ ಕಾರ್ಯಕ್ರಮವಾಗಿದೆ. ಅದು ನ್ಯೂಮ್ಯಾಟಿಕ್ ಎಲಿಫೆಂಟ್ ಇತ್ತೀಚೆಗೆ ಮೇಘಾಲಯದ ಉಮ್ರಾನ್ನಲ್ಲಿ ನಡೆಯಿತು. ಅದೇ ರೀತಿಯಾಗಿ 15ನೇ ಆವೃತ್ತಿಯನ್ನು 2023 ಜುಲೈ 17ರಿಂದ 23ರವರೆಗೆ 15ನೇ ಆವೃತ್ತಿ ಮಂಗೋಲಿಯಾದ ಉಲಾನ್ ಬಾತ್ನಲ್ಲಿ ನಡೆದಿದ್ದಾರೆ. ಇಲ್ಲಿ ಮಂಗೋಲಿಯಾದಲ್ಲಿ. ಅದೇ ರೀತಿಯಾಗಿ 16ನೇ ಆವೃತ್ತಿ ಸಮರಾಭ್ಯಾಸ ಉದ್ಘಾಟನಾ ಸಮಾರಂಭ ನೋಡೋದಾದರೆ ಭಾರತ ಮಂಗೋಲಿಯಾದ ರಾಯಭಾರಿ ದಂಬಂಜೆವಿನ್ ಗೊನೋಬಲ್ಡ್ ಮತ್ತು ಭಾರತೀಯ ಸೇನೆಯ 51ನೇ ಉಪವಲಯದ ಕಮಾಂಡಿಂಗ್ ಜನರಲ್ ಆಫೀಸರ್ ಆಗಿರುವ ಮೇಜರ್ ಜನರಲ್ ಪ್ರಸನ್ನ ಜೋಶಿ ಅವರು ಇದರಲ್ಲಿ ಭಾಗವಹಿಸಿದ್ದರು 16ನೇ ಆವೃತ್ತಿಯ ಸಮರಾಭ್ಯಾಸದಲ್ಲಿ. ಇದರ ಉದ್ದೇಶ ಏನಪ್ಪ ಅಂತಂದರೆ ವಿಶ್ವಸಂಸ್ಥೆಯ ಚಾರ್ಟರ್ನ ಅಧ್ಯಾಯ 7ರ ಅಡಿಯಲ್ಲಿ ಕಠಿಣ ಸನ್ನಿವೇಶದಲ್ಲಿ ದಂಗೆಗಳ ನಿಗ್ರಹ ಕಾರ್ಯಾಚರಣೆ ಕೈಗೊಳ್ಳಲು 2 ಪಡೆಯ ಜಂಟಿ ಮಿಲಿಟರಿಗಳ ಸಾಮರ್ಥ್ಯವನ್ನು ಹೆಚ್ಚಿಸುವುದಾಗಿದೆ. ಜೊತೆಗೆ ಈ ವ್ಯಾಯಾಮದ ಅರೆನಗರ ಮತ್ತು ಪರ್ವತ ಪ್ರದೇಶಗಳ ಕಾರ್ಯಾಚರಣೆಗೆ ಮೇಲೆ ಕೇಂದ್ರೀಕರಿಸುವುದು ಇದರ ಉದ್ದೇಶವಾಗಿದೆ ಅಂತ ಹೇಳ್ಬೋದು. ಯಾವುದು? ನ್ಯೂಮ್ಯಾಟಿಕ್ ಎಲಿಫೆಂಟ್ರ ಸಮರಾಭ್ಯಾಸದ ಉದ್ದೇಶವಾಗಿದೆ. ಇದರಲ್ಲಿ ಸಮರಾಭ್ಯಾಸದಲ್ಲಿ ಚಟುವಟಿಕೆಗಳನ್ನು ಕೈಗೊಳ್ಳಲಾಗುತ್ತದೆ. ಇದು ಯುದ್ಧ ತಂತ್ರದ ಅಭ್ಯಾಸಗಳಾಗಿರ್ಬೋದು, ಭಯೋತ್ಪಾದನಾ ಚಟುವಟಿಕೆಗಳ ಪ್ರಕ್ರಿಯೆ ಆಗಿರ್ಬೋದು, ಜಂಟಿ ಕಮಾಂಡಿಂಗ್ ಪೋಸ್ಟ್ ಸ್ಥಾಪನೆ ಆಗಿರ್ಬೋದು, ಗುಪ್ತಚರ ಕಣ್ಗಾವಲು ಕೇಂದ್ರದ ಸ್ಥಾಪನೆ ಆಗಿರ್ಬೋದು, ಇನ್ನು ಹಲವಾರು ಚಟುವಟಿಕೆಗಳನ್ನು ಕೈಗೊಳ್ಳುತ್ತದೆ ಅಂತ ಹೇಳ್ಬೋದು. ಯಾವುದು? ಎಲಿಫೆಂಟ್, ನ್ಯೂಮ್ಯಾಟಿಕ್ ಎಲಿಫೆಂಟ್. ಮುಂದೆ ನೋಡೋದಾದರೆ ಭಾರತೀಯ ಸೇನೆಯಿಂದ ಚರ್ಮ ಬ್ಯಾಂಕ್ ಸ್ಥಾಪನೆ ಮಾಡಲಾಗಿದೆ ಇತ್ತೀಚೆಗೆ. ಎಲ್ಲಿ? ನವದೆಹಲಿಯಲ್ಲಿ ಭಾರತೀಯ ಚರ್ಮ ಬ್ಯಾಂಕ್ ಸೇನೆಯಿಂದ. ನವದೆಹಲಿಯಲ್ಲಿರುವ ಆರ್ಮಿ ಹಾಸ್ಪಿಟಲ್ ಅಂದರೆ ರಿಸರ್ಚ್ ಆ್ಯಂಡ್ ರಿಫರಲ್ನಲ್ಲಿ ಚರ್ಮ ಬ್ಯಾಂಕನ್ನು ಆರಂಭಿಸುವುದಾಗಿದೆ. 2024 ಜೂನ್ 18ರಂದು ಇದನ್ನು ಘೋಷಿಸಲಾಗಿದೆ. ತೀವ್ರವಾದ ಸುಟ್ಟ ಗಾಯಗಳಿಗೆ ಚಿಕಿತ್ಸೆಯಲ್ಲಿ ಕ್ರಾಂತಿಕಾರಗೊಳಿಸಲು ಅನುಕೂಲವಾಗುವಂತೆ ಭಾರತೀಯ ಸೇನೆ ಚರ್ಮ ಬ್ಯಾಂಕ್ ಆರಂಭಿಸುತ್ತಿದೆ. ಭಾರತೀಯ ಸೇನೆ ಆರಂಭಿಸ್ತಿದೆ, ಭಾಳ ಇಂಪಾರ್ಟೆಂಟ್. ಯಾವುದು ಚರ್ಮ ಬ್ಯಾಂಕ್ ಆರಂಭಿಸಿದ ಸಂಸ್ಥೆ ಯಾವುದಪ್ಪ ಅಂತಂದ್ರೆ ಕೇಳ್ಬೋದು, ಭಾರತೀಯ ಸೇನೆ ಅಂತ ಹೇಳಬೇಕಾಗ್ತದೆ. ಈ ರೀತಿ ಪ್ರಥಮ ಸೌಲಭ್ಯ ಇದೆ ಅಂತ ಹೇಳ್ಬೋದು. ಈ ಮೂಲಕ ಸೇವೆಯಲ್ಲಿ ಸಲ್ಲಿಸುತ್ತಿರುವ ಸೈನಿಕರು ಮತ್ತು ಅವರ ಕುಟುಂಬದ ಸದಸ್ಯರಿಗೆ ಗಂಭೀರ ಸುಟ್ಟ ಗಾಯ ಹಾಗೂ ಚರ್ಮ ಸಂಬಂಧಿತ ರೋಗಗಳಿಗೆ ಚಿಕಿತ್ಸೆ ಒದಗಿಸಲು ಇದು ಸಹಾಯವಾಗಲಿದೆ. ಪ್ಲಾಸ್ಟಿಕ್ ಸರ್ಜರಿಗಳಾಗಿರ್ಬೋದು, ಕೋಶ ಇಂಜಿನ್ಗಳಾಗಿರ್ಬೋದು, ವಿಶೇಷ ಟೆಕ್ನಿಷಿಯನ್ಗಳ ಸಹಿತ ಉನ್ನತ ಮಟ್ಟದ ತರಬೇತಿ ಪಡೆದ ವೈದ್ಯಕೀಯ ವೃತ್ತಿಪರರು ಈ ಚರ್ಮ ಬ್ಯಾಂಕ್ನಲ್ಲಿ ಕಾರ್ಯನಿರ್ವಹಿಸ್ತಾರೆ. ಅಂದರೆ ಉನ್ನತ ವೃತ್ತಿ ಪಡೆದಂಥ ಡಾಕ್ಟರ್ಗಳು ಇದರಲ್ಲಿ ಕಾರ್ಯನಿರ್ವಹಿಸ್ತಾರೆ ಅಂತ ಹೇಳ್ಬೋದು ನಾವು. ಈ ನೌಕಾಪಡೆಗೆ ಸಂಬಂಧಿಸಿದ ಆಸ್ಪತ್ರೆಗಳ ಬಗ್ಗೆ ನೋಡೋದಾದರೆ ಕರ್ನಾಟಕದಲ್ಲಿ INHS ಪತಂಜಲಿ ಇದೆ. ಎಲ್ಲಿ? ಕಾರವಾರದಲ್ಲಿದೆ ಅಂತ ಹೇಳ್ಬೋದು. ನಮ್ಮ ಕರ್ನಾಟಕ ಇಂಪಾರ್ಟೆಂಟ್. ಅದೇ ರೀತಿ ಕೇರಳದಲ್ಲಿ ಕೂಡ ಇಜಿಮಾಮ್ನಲ್ಲಿ INHS ನೌಜೀವಾನಿ ಅಂತ ಇದೆ ಕೇರಳದಲ್ಲಿ. ಅದೇ ರೀತಿ ಮಹಾರಾಷ್ಟ್ರದ ಕಾರಂಜದಲ್ಲಿ INHS ಸಂದಾನಿ ಅಂತ ಇದೆ. ಉಳಿಕಿದೆಲ್ಲ ನೋಡಿಕೊಳ್ಳಿ ಫ್ರೆಂಡ್ಸ್. ಮುಂದೆ ನೋಡೋಣ. ಅದೇ ರೀತಿಯಾಗಿ ಮುಂದಿನ ವಿಷಯ ನೋಡೋದಾದರೆ ಇದು ಕೂಡ ಸಮರಾಭ್ಯಾಸಕ್ಕೆ ಸಂಬಂಧಿಸಿದಂಥ ವಿಷಯವಾಗಿದೆ.
ಇದು ಭಾರತ ಮತ್ತು ಥೈಲ್ಯಾಂಡ್ ಜಂಟಿ ಸಮರ ಬಸ್ ಯಾವುದಪ್ಪ ಅಂತಂದರೆ ಮೈತ್ರಿ ಯಾವುದಕ್ಕೆ ಸಂಬಂಧಿಸಿದೆ? ಮೈತ್ರಿ ಸಮರ ಬಸ್ ಯಾವ ದೇಶದ ಬಗ್ಗೆ ಸಂಬಂಧಿಸಿದೆ ಅಂದರೆ ಭಾರತ ಮತ್ತು ಥೈಲ್ಯಾಂಡ್. ಇದನ್ನು ಇತ್ತೀಚೆಗೆ 13ನೇ ಆವೃತ್ತಿಯನ್ನು ನಡೆಸಲಾಗಿದೆ. ಇದು ಸ್ಥಳ ಯಾವುದಪ್ಪ ಅಂತಂದರೆ ಥೈಲ್ಯಾಂಡ್ನ ತಕ್ ಪ್ರಾಂತ್ಯದ ಪೋರ್ಟ್ ಒಚಿರಪ್ರಕನ್ನಲ್ಲಿ. ಥೈಲ್ಯಾಂಡ್ನ ತಕ್ ಪ್ರಾಂತ್ಯದ ಪೋರ್ಟ್ ಒಚಿರಪ್ರಕನ್ನಲ್ಲಿ ಭಾರತ ಥೈಲ್ಯಾಂಡ್ ರಾಷ್ಟ್ರಗಳ ನಡುವಿನ ಮೈತ್ರಿ ಎಂಬ ಹೆಸರಿನಲ್ಲಿ ಜಂಟಿ ಸೇನಾ ಸಮರಾಭ್ಯಾಸ ಜರುಗಲಿದೆ. ಇದು ಮೈತ್ರಿ 13ನೇ ಆವೃತ್ತಿಯಾಗಿದೆ. ಯಾವುದು? ಮೈತ್ರಿ, ಭಾರತ ಥೈಲ್ಯಾಂಡ್. ಈ ಜಂಟಿ ಸಮರಾಭ್ಯಾಸದಲ್ಲಿ ಭಾಗವಹಿಸಲು ಭಾರತೀಯ ಸೇನೆಯ ತುಕಡಿಗಳು ಥೈಲ್ಯಾಂಡ್ಗೆ ಹೋಗಿದ್ದಾರೆ. ಭಾರತೀಯ ಸೇನಾ ತುಕಡಿಯು 76 ಸಿಬ್ಬಂದಿಗಳನ್ನು ಒಳಗೊಂಡಿದ್ದು ಮುಖ್ಯವಾಗಿ ಲಡಾಖ್ನ ಸ್ಕೌಟ್ಸ್ನ ಬೆಟಾಲಿಯನ್ ಮತ್ತು ಇತರ ಸಶಸ್ತ್ರ ಸೇವಾ ಸಿಬ್ಬಂದಿಗಳು ಇದರಲ್ಲಿ ಪ್ರತಿನಿಧಿಸುತ್ತಾರೆ ಅಂತ ಹೇಳ್ಬೋದು. ಥೈಲ್ಯಾಂಡ್ ದೇಶದ ರಾಯಲ್ ಥೈಲ್ಯಾಂಡ್ ಸೇನಾ ತುಕಡಿಯು ಮುಖ್ಯವಾಗಿ 1ನೇ ಬೆಟಾಲಿಯನ್ 4 ವಿಭಾಗದ 14 ಪದಾತಿಗಳ ದಳದಲ್ಲಿ 76 ಸಿಬ್ಬಂದಿಗಳನ್ನು ಒಳಗೊಂಡಿದೆ. ಇವೆರಡು ದೇಶಗಳು ಮೈತ್ರಿ ಎಂಬ ಸಮರಾಭ್ಯಾಸವನ್ನು 13ನೇ ಆವೃತ್ತಿಯನ್ನು ಆಚರಣೆ ಮಾಡಲಿದ್ದಾವೆ. ಭಾರತ ಮತ್ತು ಥೈಲ್ಯಾಂಡ್ ದೇಶ. ಇದರ ಉದ್ದೇಶ ಏನಪ್ಪ ಅಂತಂದರೆ ಭಾರತ ಮತ್ತು ಥೈಲ್ಯಾಂಡ್ ನಡುವಿನ ಮಿಲಿಟರಿ ಸಹಕಾರವನ್ನು ಬೆಳೆಸುವುದು, ಜೊತೆಗೆ ಮೈತ್ರಿ ವ್ಯಾಯಾಮದ ಗುರಿಯಾಗಿದೆ. ಇದು ವಿಶ್ವಸಂಸ್ಥೆಯ ಚಾರ್ಟರ್ನ ಅಧ್ಯಾಯದಲ್ಲಿ 7ರ ಅಡಿಯಲ್ಲಿ ಕಾಡು ಮತ್ತು ನಗರ ಪರಿಸರದಲ್ಲಿ ಜರುಗುವ ಭಯೋತ್ಪಾದಕ ಚಟುವಟಿಕೆಗಳನ್ನು ಜಂಟಿಯಾಗಿ ನಿಗ್ರಹಿಸಲು ಈ ಸಮರಾಭ್ಯಾಸದ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಇದರ ಗುರಿಯಾಗಿದೆ. ಈ ಸಮರಾಭ್ಯಾಸವು ಉನ್ನತ ಮಟ್ಟದ ದೈಹಿಕ ಸಾಮರ್ಥ್ಯ, ಜಂಟಿ ಯೋಜನೆ ಮತ್ತು ಜಂಟಿ ಯುದ್ಧ ತಂತ್ರದ ಡ್ರಿಲ್ಗಳ ಮೇಲೆ ಕೇಂದ್ರೀಕರಿಸುತ್ತದೆ ಅಂತ ಹೇಳ್ಬೋದು. ಅದು ಮೈತ್ರಿ, ಭಾರತ ಮತ್ತು ಥೈಲ್ಯಾಂಡ್. 13ನೇ ಆವೃತ್ತಿ ಇತ್ತೀಚೆಗೆ ಥೈಲ್ಯಾಂಡ್ನಲ್ಲಿ ನಡೆಯಲಿದೆ. ಅದೇ ರೀತಿಯಾಗಿ ಸಮರಾಭ್ಯಾಸಕ್ಕೆ ಸಂಬಂಧಿಸಿದ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ನೋಡಿಕೊಳ್ಳಿ. ಅದೇ ರೀತಿಯಾಗಿ ಮೈತ್ರಿಯ ಕೊನೆಯ ಅಂದರೆ 12ನೇ ಆವೃತ್ತಿ ನಡೆದಿದ್ದು ನೋಡೋಣ. ಭಾರತ ಮತ್ತು ಥೈಲ್ಯಾಂಡ್ ಸೇನೆಯ ಜಂಟಿ ಸಮರಾಭ್ಯಾಸ ಮೈತ್ರಿ 2019ರ ಸೆಪ್ಟೆಂಬರ್ 16ರಿಂದ 19ರವರೆಗೆ ಮೇಘಾಲಯದ ಉಮ್ರಾನ್ನಲ್ಲಿ ಜರುಗಿತು. ಇಲ್ಲಿ ಮೇಘಾಲಯದ ಉಮ್ರಾನ್ನಲ್ಲಿ 12ನೇ ಆವೃತ್ತಿಯ ಮೈತ್ರಿ. ಈಗ ಅದೇ ಸ್ಥಳದಲ್ಲಿ ಭಾರತ ಮತ್ತು ಮಂಗೋಲಿಯಾದ ನ್ಯೂಮಾಡಿಕ್ ಎಲಿಫೆಂಟ್ ನಡೀತಾ ಇದೆ. ಅಂತಾರೆ ಅಲೆಮಾರಿ ಆನೆ ನಡೀತಾ ಇದೆ. 16ನೇ ಆವೃತ್ತಿದ್ದು. ಅದು ಭೀ ನೋಡಿ ನೆನಪಿಟ್ಟವ್ರು ಈಗ ನೋಡಿದಾಗ. ಮುಂದೆ ನೋಡೋಣ. ಮುಂದೆ ನೋಡೋದಾದರೆ ನೂತನ ವಿದೇಶಾಂಗ ಕಾರ್ಯದರ್ಶಿಯಾಗಿ ವಿಕ್ರಮ್ ಮಿಸ್ರಿ ನೇಮಕವಾಗಿದ್ದಾರೆ. ಇತ್ತೀಚೆಗೆ ಏನಿದೆ ಅಂದರೆ ವಿದೇಶಾಂಗ ಕಾರ್ಯದರ್ಶಿಯನ್ನು ಆಯ್ಕೆ ಮಾಡಲಾಗಿದೆ. ಅದರಲ್ಲಿ ವಿಕ್ರಮ್ ಮಿಸ್ರಿ ಅವರು ನೇಮಕವನ್ನು ಮಾಡಲಾಗಿದೆ. ಭಾರತೀಯ ಭದ್ರತಾ ಉಪ ಸಲಹೆಗಾರ ವಿಕ್ರಮ್ ಮಿಸ್ರಿ ಅವರನ್ನು ಭಾರತದ 35ನೇ ವಿದೇಶಾಂಗ ಕಾರ್ಯದರ್ಶಿಯನ್ನಾಗಿ ನೇಮಿಸಲಾಗಿದೆ. ಎಷ್ಟು? 35ನೇ ಕಾರ್ಯದರ್ಶಿ. ಪ್ರಸ್ತುತ ವಿದೇಶಾಂಗ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ವಿನಯ್ ಮೋಹನ್ ಕ್ವಾತ್ರಾ ಅವರು ಸೇವೆ 2024 ಜುಲೈ 14ರಂದು ಮುಕ್ತಾಯಗೊಳ್ಳಲಿದೆ. ಈ ತೆರವಾದ ಸ್ಥಾನಕ್ಕೆ ಈ ವಿಕ್ರಮ್ ಮಿಸ್ರಿ ಅವರನ್ನು ಪ್ರಧಾನಿ ನೇತೃತ್ವದ ಸಚಿವ ಸಂಪುಟ ನೇಮಕಾತಿ ಸಮಿತಿಯು ನೇಮಕ ಮಾಡಿದೆ ಅಂದರೆ ಹೇಳ್ಬೋದು. ಈಗಿರುವ 34ನೇ ವಿದೇಶಾಂಗ ಕಾರ್ಯದರ್ಶಿಯಾಗಿರುವ ವಿನಯ್ ಮೋಹನ್ ಕ್ವಾತ್ರಾರವರು ಸೇವಾ ಅವಧಿ ಮಾರ್ಚ್ನಲ್ಲಿ ಮುಕ್ತಾಯವಾಗಬೇಕಾಗಿತ್ತು. ಆದರೆ ಸರ್ಕಾರದ ಸೇವಾ ಅವಧಿಯನ್ನು 6 ತಿಂಗಳು ಹೆಚ್ಚಿಗೆ ಮಾಡಲಾಗಿದೆ ಅಂತ ಹೇಳ್ಬೋದು. ವಿನಯ್ ಮೋಹನ್ ಕ್ವಾತ್ರಾರದು ಈ ನೂತನ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಇವರು ರಾಷ್ಟ್ರೀಯ ಭದ್ರತಾ ಉಪ ಸಲಹೆಗಾರರು ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಇವರು ವಿದೇಶಾಂಗ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಈಗ 2024 ಜುಲೈ 15ರಿಂದ. ಇವರು 1989ನೇ ಬ್ಯಾಚ್ನ IFS ಅಧಿಕಾರಿಗಳಲ್ಲಿ ಇದ್ದರು. ಚೀನಾ, ಮಯನ್ಮಾರ್, ಸ್ಪೇನ್ಗಳಿಗೆ ರಾಯಭಾರಿಯಾಗಿ ಕೂಡ ಇವರು ಕಾರ್ಯನಿರ್ವಹಿಸಿದ್ದಾರೆ. ಭಾರತದ 3 ಪ್ರಧಾನಿಗಳಾದ IK ಗುಜ್ರಾಲ್ 1997, ಡಾಕ್ಟರ್ ಮನಮೋಹನ್ ಸಿಂಗ್ 2012, ನರೇಂದ್ರ ಮೋದಿ 2014 ಅವರಲ್ಲಿ ಆಪ್ತ ಕಾರ್ಯದರ್ಶಿಯಾಗಿ ಕೂಡ ಇವರು ಕಾರ್ಯನಿರ್ವಹಿಸಿದ್ದಾರೆ ಅಂತ ಹೇಳ್ಬೋದು. ಯಾರು? ವಿಕ್ರಮ್ ಮಿಸ್ರಿ. ಅದೇ ರೀತಿಯಾಗಿ ವಿದೇಶಾಂಗ ಕಾರ್ಯದರ್ಶಿಗಳ ಬಗ್ಗೆ ನೋಡೋದಾದರೆ ಇದು ಭಾರತೀಯ ವಿದೇಶಾಂಗ ಸೇವೆ ಅಂದರೆ IFS ಅಧಿಕಾರಿಗಳಲ್ಲಿ ಅತ್ಯುನ್ನತ ಹುದ್ದೆಯಾಗಿದೆ ಅಂತ ಹೇಳ್ಬೋದು. ಯಾವುದು? IFS. ಇದು ಭಾರತೀಯ ವಿದೇಶಾಂಗ ಸೇವೆ ಅಲ್ಲ. ಅಂದರೆ ಭಾರತೀಯ ವಿದೇಶಾಂಗ ಸೇವೆಯು ಅಖಿಲ ಭಾರತ ನಾಗರಿಕರ ಸೇವೆ ಅಲ್ಲ, ಆದರೆ ಇದು ಕೇಂದ್ರ ಸರ್ಕಾರದ ಸೇವೆಯಾಗಿದೆ ಅಂತ ಹೇಳ್ಬೋದು. ಯಾವುದು? IFS ಭಾರತೀಯ ವಿದೇಶಾಂಗ ಸೇವೆ. ಯಾರಪ್ಪ ಅಂತಂದರೆ ವಿಕ್ರಮ್ ಮಿಸ್ರಿ ಅವರು ಈಗ ಆಯ್ಕೆಯಾಗಿದ್ದಾರೆ, ನೇಮಕಗೊಂಡಿದ್ದಾರೆ. ಮುಂದೆ ನೋಡೋಣ.
ಶಕ್ತಿ ಮತ್ತು ಶಕ್ತಿ ಸಾಧನಗಳ ವಿಷಯಗಳ ಕುರಿತು ಒಂದು ವಾರ ಒಂದು ಧ್ಯೇಯ ಅಭಿಯಾನವನ್ನು ಪ್ರಾರಂಭ ಮಾಡಲಾಗಿದೆ ಇತ್ತೀಚೆಗೆ. ಅಂದರೆ 1 ವೀಕ್ 1 ಥೀಮ್ ಅಂತ. ಯಾವುದು CSIR ಲ್ಯಾಬ್ಸ್. CSIRನ 7ನೇ ಪ್ರಯೋಗಾಲಯದಲ್ಲಿ ಶಕ್ತಿ ಮತ್ತು ಶಕ್ತಿ ಸಾಧನಗಳ ಸಂಬಂಧಿಸಿದಂತೆ ಒಂದು ವಾರ ಒಂದು ಧ್ಯೇಯ ಎಂಬ ಅಭಿಯಾನವನ್ನು ಆರಂಭಿಸಲಾಗಿದೆ. ಈ ಅಭಿಯಾನ ಮತ್ತು ಲೋಗೋವನ್ನು 2024 ಜೂನ್ 27ರಂದು ಕೇಂದ್ರದ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಸಚಿವರಾದ ಡಾಕ್ಟರ್ ಜಿತೇಂದ್ರ ಸಿಂಗ್ ರವರು ದೆಹಲಿಯಲ್ಲಿರುವ ಇಂಡಿಯಾ ಹ್ಯಾಬಿಟೆಂಟ್ ಸೆಂಟರ್ನಲ್ಲಿ ಉದ್ಘಾಟಿಸಿದರು ಅಂತ ಹೇಳ್ಬೋದು. ಯಾರು? ಜಿತೇಂದ್ರ ಅವರು. ಆ ಸಂದರ್ಭದಲ್ಲಿ ಡಾಕ್ಟರ್ ಎಲ್ ಕೈಲಾಸವೆಲ್ಲಿ ಅವರು ಕೂಡ ಉಪಸ್ಥಿತಿಯಲ್ಲಿದ್ದರು. CSIRನ 7ನೇ ಪ್ರಯೋಗಾಲಯಗಳು ಶಕ್ತಿ ಮತ್ತು ಶಕ್ತಿಯ ಸಾಧನಗಳ ಸಂಬಂಧಿಸಿದಂತೆ ಒಂದು ವಾರ ಒಂದು ಧ್ಯೇಯ ಆಧಾರಿತ ಚಟುವಟಿಕೆಗಳನ್ನು ಆಯೋಜಿಸಿವೆ. ಅದು CSIR. ಅದೇ ರೀತಿ ಮುಂದೆ ನೋಡೋದಾದರೆ ಈ CSIRನ ಅಂಗಸಂಸ್ಥೆಗಳು ಮತ್ತು ಒಂದು ವಾರ ಒಂದು ಧ್ಯೇಯ ಅಭಿಯಾನ ಭಾಗವಾಗಿ ಆಯೋಜಿಸಿದ ಕಾರ್ಯಕ್ರಮಗಳಿದ್ದಾವೆ. ಕೇಂದ್ರೀಯ ಗಣಿಗಾರಿಕೆ ಮತ್ತು ಇಂಧನ ಸಂಶೋಧನಾ ಸಂಸ್ಥೆ, ಇದು ಜಾರ್ಖಂಡ್ನ ಧನಾಬಾದಲ್ಲಿದೆ. ಇದು ಆಯೋಜಿಸಿದ ಕಾರ್ಯಕ್ರಮ ಯಾವುದಪ್ಪ ಅಂತಂದರೆ ಗ್ಯಾಸಿಫಿಕೇಷನ್ ಕೇರಿಂಗ್ 2024 ಅನಿಲೀಕರಣ ಸವಾಲುಗಳು ಮತ್ತು ಅವಕಾಶಗಳ ಮೇಲೆ ಕೇಂದ್ರೀಕೃತವಾಗಿತ್ತು ಎಂಬುದು ಕಾರ್ಯಕ್ರಮವನ್ನು ಆಯೋಜಿಸಿತು. ಅದೇ ರೀತಿ ಕಾರ್ಯಕ್ರಮದ ಬಗ್ಗೆ ಕೊಟ್ಟಿದ್ದಾರೆ, ನೋಡಿಕೊಳ್ಳಿ ಪಾಸ್ ಮಾಡಿಕೊಂಡು. ಅದೇ ರೀತಿಯಾಗಿ ಕೇಂದ್ರೀಯ ರಾಸಾಯನಿಕ ಪ್ರಯೋಗಾಲಯವು ಇರೋದು ಪುಣೆಯ ಮಹಾರಾಷ್ಟ್ರದಲ್ಲಿ, ಅಂದರೆ ಮಹಾರಾಷ್ಟ್ರದ ಪುಣೆಯಲ್ಲಿ ಈ ಕೇಂದ್ರೀಯ ರಾಸಾಯನಿಕ ಪ್ರಯೋಗಾಲಯ ಇದೆ. ಇದು ಕಾರ್ಯಕ್ರಮ ಏನಾಗುತ್ತೆ ಮಾಡಿತ್ತಂದರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂದರೆ SDG ಪೂರೈಸಲು ವೇಗವರ್ಧನೆ ಮತ್ತು ನವೀಕರಿಸಬಹುದಾದ ಶಕ್ತಿ ಕುರಿತು ವಿಚಾರ ಸಂಕಿರಣವನ್ನು ಇದು ಮಾಡಿತ್ತು. ಅದೇ ರೀತಿಯಾಗಿ CSIRನ ಒಂದು ವಾರ ಒಂದು ಧ್ಯೇಯ ಅಭಿಯಾನದಲ್ಲಿ ರಾಸಾಯನಿಕಗಳು ಮತ್ತು ಪೆಟ್ರೋಕೆಮಿಕಲ್ಸ್ ಕುರಿತು 2024 ಜುಲೈ 15ರಿಂದ 20ರವರೆಗೆ ಧ್ಯೇಯಗಳನ್ನು ಆಯೋಜಿಸಲಾಗುತ್ತದೆ ಅಂತ ಹೇಳ್ಬೋದು. ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ, ಕೌನ್ಸಿಲ್ ಆಫ್ ದ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ CSIR, ಇದು ವಿಜ್ಞಾನ ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಸಂಸ್ಥೆಯಾಗಿದೆ. ಇದನ್ನು 1942 ಸೆಪ್ಟೆಂಬರ್ 26ರಂದು ಸ್ಥಾಪನೆ ಮಾಡಲಾಗಿದೆ. ಇದರ ಸಂಸ್ಥಾಪಕರು ಯಾರಪ್ಪ ಅಂತಂದರೆ ಅರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್ ಮತ್ತು ಶಾಂತಿ ಸ್ವರೂಪ್ ಭಟ್ನಾಗರ್. ಈ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನೆ ಮಂಡಳಿಯ ಸ್ಥಾಪಕರು ಅರ್ಕಾಟ್ ಸ್ವಾಮಿ ಮತ್ತು ಮೊದಲಿಯಾರ್ ಮತ್ತು ಶಾಂತಿ ಸ್ವರೂಪ್ ಭಟ್ನಾಗರ್. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿನ ಅನುಸಂಧಾನ್ ಭವನದಲ್ಲಿದೆ. ಈ ಸಂಸ್ಥೆ ಅಧ್ಯಕ್ಷರಾಗಿ ಭಾರತೀಯ ಪ್ರಧಾನಮಂತ್ರಿಗಳು ಕಾರ್ಯನಿರ್ವಹಿಸುತ್ತಾರೆ. ಈ CSIR ಸಂಸ್ಥೆಯು ಏರೋಸ್ಪೇಸ್ ಇಂಜಿನಿಯರಿಂಗ್, ಸಾಗರ ವಿಜ್ಞಾನ, ಗಣಿ ಮತ್ತು ಲೋಹಶಾಸ್ತ್ರ, ಆಹಾರ, ಪೆಟ್ರೋಲಿಯಂ ಸೇರಿದಂತೆ ಅನೇಕ ಕ್ಷೇತ್ರಗಳ ಸಂಶೋಧನೆ ನಡೆಸುತ್ತದೆ ಅಂತ ಹೇಳ್ಬೋದು. ದೇಶದಾದ್ಯಂತ ವಿವಿಧ ಪ್ರಯೋಗಾಲಯಗಳನ್ನು ಹೊಂದಿದೆ. ಇದು ಯಾವುದು? CSIR. ಇದು ಕರ್ನಾಟಕದ ಮೈಸೂರಿನಲ್ಲಿ CSIRನ ಅಡಿಯಲ್ಲಿ CFTRI ಸಂಸ್ಥೆಯು ಕಾರ್ಯನಿರ್ವಹಿಸುತ್ತಿದೆ. ಅಂದರೆ ಕರ್ನಾಟಕದಲ್ಲಿ ಯಾವುದಪ್ಪ ಅಂತಂದರೆ CFTRI ಕಾರ್ಯನಿರ್ವಹಿಸುತ್ತಿದೆ ಅಂತ ಹೇಳ್ಬೋದು. ಮೈಸೂರಿನ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನೆಯು ಆಹಾರಕ್ಕೆ ಸಂಬಂಧಿಸಿದ ಸಂಶೋಧನೆಗಳನ್ನು ಕೈಗೊಳ್ಳುತ್ತದೆ ಅಂತ ಹೇಳ್ಬೋದು. ಮುಂದೆ ನೋಡೋದಾದರೆ ಅರುಂಧತಿ ರಾಯ್ಗೆ ಪೆನ್ ಪ್ರಿಂಟರ್ ಗೌರವ. ಅದು ಪೆನ್ ಪ್ರಿಂಟರ್ ಇತ್ತೀಚೆಗೆ ಗೌರವ ಪಡೆದವರು ಯಾರಪ್ಪ ಅಂತ ಪ್ರಶ್ನೆಯನ್ನು ಕೇಳಬಹುದು. ಯಾರಪ್ಪ ಅಂತಂದರೆ ಅರುಂಧತಿ ರಾಯ್. ಬೂಕರ್ ಪ್ರಶಸ್ತಿ ಪುರಸ್ಕೃತೆಯಾಗಿರುವ ಮತ್ತು ಲೇಖಕಿ, ಹೋರಾಟಗಾರ್ತಿ ಅರುಂಧತಿ ರಾಯ್ ಅವರಿಗೆ 2024 ಸಾಲಿನ ಪೆನ್ ಪ್ರಿಂಟರ್ ಪ್ರಶಸ್ತಿಯನ್ನು ನೀಡಿ ಭಾಜನರಾಗಿದ್ದಾರೆ. ಇವರು ಅರುಂಧತಿ ರಾಯ್ ಅವರು ಈ ಪ್ರತಿಷ್ಠಿತ ಪ್ರಶಸ್ತಿಗೆ ಒಮ್ಮತದಿಂದ ಆಯ್ಕೆಯಾಗಿದ್ದಾರೆ ಅಂತ ಹೇಳ್ಬೋದು. ಸಾಹಿತ್ಯಕ್ಕೆ ಅವರು ನೀಡಿದ ಅತ್ಯುನ್ನತ ಸೇವೆಯನ್ನು ಗುರುತಿಸಿ ಅವರನ್ನು ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಇವರಿಗೆ 62 ವರ್ಷಗಳಿದ್ದಾವೆ. ಅರುಂಧತಿ ಅವರಿಗೆ ಇವರು ಬ್ರಿಟಿಷ್ ಲೈಬ್ರರಿ ಸಂಯೋಗದಲ್ಲಿ 2024 ಅಕ್ಟೋಬರ್ 10ರಂದು ನಡೆಯಲಿರುವ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನು ಸ್ವೀಕರಿಸಲಿದ್ದಾರೆ. ಯಾವಾಗ? ಅಕ್ಟೋಬರ್ನಲ್ಲಿ. ಅರುಂಧತಿ ರಾಯ್ ಪೆನ್ ಪ್ರಿಂಟರ್ ಪ್ರಶಸ್ತಿ ಪಡೆದಿದ್ದಾರೆ. ಗೊತ್ತಿದ್ದರೆ ಸಾಕು.
ಈ ಪೆನ್ ಪ್ರಿಂಟರ್ ಪ್ರಶಸ್ತಿ ಬಗ್ಗೆ ನೋಡೋದಾದರೆ ಇದು ನೋಬೆಲ್ ಪ್ರಶಸ್ತಿ ಪುರಸ್ಕೃತ ನಾಟಕಕಾರ ಹೆರಾಲ್ಡ್ ಪಿಂಟರ್ ಅವರು ಸ್ಮರಣಾರ್ಥವಾಗಿ ನೀಡಲಾಗುತ್ತದೆ. ಇಂಗ್ಲೀಷ್ ಪೆನ್ ಸಂಸ್ಥೆ ನೀಡುತ್ತದೆ ಅಂತ ಹೇಳ್ಬೋದು. ಈ ಸ್ಥಾಪನೆ 2009ರಲ್ಲಿ ಆಗಿದೆ. ಇದು ಸಾಹಿತ್ಯ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆ ಮಾಡಿದವರಿಗೆ ನೀಡಲಾಗುತ್ತದೆ. 2014ರ ಬೂಕರ್ ಪ್ರಶಸ್ತಿ ಪುರಸ್ಕೃತ ಕಾದಂಬರಿಗಾರ್ತಿ ಆಗಿರುವ ಸಲ್ಮಾ ರಶ್ದಿ ಅವರಿಗೂ ಕೂಡ ಈ ಪ್ರಶಸ್ತಿಯನ್ನು ನೀಡಲಾಗಿತ್ತು. ಇಂಪಾರ್ಟೆಂಟ್ ನೋಡಿಕೊಳ್ಳಿ. ಅಂದರೆ 2014ರಲ್ಲಿ ಬೂಕರ್ ಪ್ರಶಸ್ತಿ ಪುರಸ್ಕೃತ ಕಾದಂಬರಿಕಾರ ಯಾರಪ್ಪ ಅಂತಂದರೆ ಸಲ್ಮಾ ರಶ್ದಿ ಅವರಿಗೂ ಕೂಡ ಈ ಪ್ರಶಸ್ತಿಯನ್ನು ನೀಡಲಾಗಿದೆ, ಪೆನ್ ಪ್ರಿಂಟರ್ ಪ್ರಶಸ್ತಿ. ಅರುಂಧತಿ ರಾಯ್ ಬಗ್ಗೆ ನೋಡೋದಾದರೆ ಇವರು ಬರೆದ ಪುಸ್ತಕ ಯಾವುದಪ್ಪ ಅಂತಂದರೆ ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್. ಈ ಬರೆದ ಕಾದಂಬರಿಗೆ 1997ರಲ್ಲಿ ಬೂಕರ್ ಪ್ರಶಸ್ತಿ ದೊರಕಿದೆ ಇವರಿಗೆ, ಅರುಂಧತಿ ರಾಯ್ ಅವರಿಗೆ. ಇವರು ಮಾನವ ಹಕ್ಕುಗಳ ಹೋರಾಟಗಾರ್ತಿ ಮತ್ತು ಪರಿಸರಕ್ಕೆ ಸಂಬಂಧಿಸಿದ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇವ್ರ ಮೇಲೆ ಪ್ರಕರಣ ಕೂಡ ದಾಖಲೆಯನ್ನು ಮಾಡಲಾಗಿದೆ. 2010ರಲ್ಲಿ ಪ್ರಚೋದನಾಕಾರಿ ಭಾಷಣ ಮಾಡಿದ್ದಕ್ಕಾಗಿ ಅರುಂಧತಿ ರಾಯ್ ಅವರನ್ನು ಕಾನೂನು ಬಾಹಿರ ಚಟುವಟಿಕೆಗಳ ತಡೆ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನು ದಾಖಲೆ ಮಾಡಲಾಗಿದೆ ಅಂತ ಹೇಳ್ಬೋದು. ನೋಡಿಕೊಳ್ಳಿ, ಇಂಪಾರ್ಟೆಂಟ್. ಪೆನ್ ಪ್ರಿಂಟರ್ ಪ್ರಶಸ್ತಿ ಪಡೆದವರು ಅರುಂಧತಿ ರಾಯ್. ಮುಂದೆ ನೋಡೋದಾದರೆ ದೇಶದ ಮೊದಲ ಪರಿಸರ ಸ್ನೇಹಿ ಕಚೇರಿ ಎಲ್ಲಿ ಸ್ಥಾಪನೆ ಆಗಲಿದೆ ಅಂದರೆ ಅಸ್ಸಾಂನಲ್ಲಿ ದೇಶದ ಮೊದಲ ಪರಿಸರ ಸ್ನೇಹಿ. ಅಸ್ಸಾಂ ರಾಜ್ಯದ ಸೆಕ್ರೆಟರಿಯೇಟ್ 2024ರ ಜೂನ್ನಲ್ಲಿ ತನ್ನ ಕ್ಯಾಂಪಸ್ಗೆ ಬೇಕಾಗಿರುವ 2.5 ಮೆಗಾವ್ಯಾಟ್ ವಿದ್ಯುತ್ತನ್ನು ಸಂಪೂರ್ಣ ಸೌರಶಕ್ತಿಯಿಂದ ಉತ್ಪಾದಿಸಿಕೊಂಡು ಬಳಸಿಕೊಳ್ಳುತ್ತಿದೆ. ಈ ಮೂಲಕ ದೇಶದ ಒಂದು ರಾಜ್ಯದ ಪ್ರಧಾನ ಕಚೇರಿಯು ಮೊದಲ ಬಾರಿಗೆ ಸಂಪೂರ್ಣ ಪರಿಸರ ಸ್ನೇಹಿಯಾಗಿದೆ ಅಂತ ಹೇಳ್ಬೋದು, ಅಲ್ಲಿ ಅಸ್ಸಾಂನಲ್ಲಿ. ಅದೇ ರೀತಿ ಮುಂದೆ ನೋಡೋದಾದರೆ 1 ಕೋಟಿ ಲೀಟರ್ ಹಾಲು ಸಂಗ್ರಹ ಮಾಡುವ ದಾಖಲೆಯನ್ನು ಮಾಡುವ KMF ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಂತ ಹೇಳ್ಬೋದು ನಾವು. ಇದು ಸ್ಥಾಪನೆ ಆಗಿದ್ದು 1974ರಲ್ಲಿ. ಕರ್ನಾಟಕ ಹಾಲು ಒಕ್ಕೂಟ ನಿಗಮವು 2024 ಜೂನ್ 29ರಂದು ಮೊದಲ ಬಾರಿಗೆ 1 ಕೋಟಿ ಲೀಟರ್ ಹಾಲನ್ನು ಸಂಗ್ರಹಿಸುವ ಮೂಲಕ ದಾಖಲೆ ನಿರ್ಮಿಸಿದೆ ಅಂತ ಹೇಳ್ಬೋದು. ಕಳೆದ ವರ್ಷ ಸರಾಸರಿ 72 ಲಕ್ಷ ಲೀಟರ್ ಹಾಲು ಉತ್ಪಾದನೆಯಾಗುತ್ತಿತ್ತು. ಈ KMF ಕರ್ನಾಟಕದ ರಾಜ್ಯದ ಸರ್ಕಾರದ ಸಹಕಾರಿ ಇಲಾಖೆ ಅಡಿಯಲ್ಲಿ ಈ ಮಂಡಳಿಯಾಗಿದೆ. ಇದೊಂದು ಭಾರತದಲ್ಲಿ ಅತಿ ಹೆಚ್ಚು ಹಾಲು ವಹಿವಾಟು ನಡೆಸುವ 2ನೇ ಬೃಹತ್ ಸಂಸ್ಥೆಯಾಗಿದೆ ಅಂತ ಹೇಳ್ಬೋದು. ಯಾವುದು KMF ಭಾರತದಲ್ಲಿ ಅತಿ ಹೆಚ್ಚು ತಯಾರಿಸುವ 2ನೇ ಸಂಸ್ಥೆಯಾಗಿದೆ ಅಂತ ಹೇಳ್ಬೋದು. ಹಾಗಾದರೆ ಮೊದಲ ಸಂಸ್ಥೆ ಯಾವುದಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ನೋಡಿ, ಹಾಲು ಉತ್ಪಾದಿಸುವ ಮೊದಲ ಸಂಸ್ಥೆ ಯಾವುದಂತ ಕಾಮೆಂಟ್ ಮೂಲಕ ತಿಳಿಸಿ ನಮ್ಮ ವಿಡಿಯೋ ನೋಡೋರು. ಅದೇ ರೀತಿಯಾಗಿ 2024ರ ICC T20 ವರ್ಲ್ಡ್ ಕಪ್ನಲ್ಲಿ ಸ್ಕಾಟ್ಲ್ಯಾಂಡ್ ಮತ್ತು ಐರ್ಲೆಂಡ್ ದೇಶಗಳ ತಂಡಗಳಿಗೆ KMF ಸಂಸ್ಥೆಯು ನಂದಿನಿ ಬ್ರ್ಯಾಂಡ್ ಪ್ರಾಯೋಜಕತ್ವವನ್ನು ನೀಡಿತ್ತಂತ ಹೇಳ್ಬೋದು. ಮುಂದೆ ನೋಡೋದಾದರೆ ಚೀನಾ ಫಿಲಿಪೈನ್ಸ್ ನಡುವಿನ ವಿವಾದಿತ ಅರಣ್ಯಧಾಮ ಸೋಲಾ ಪ್ರದೇಶ. ಚೀನಾ ಮತ್ತು ಫಿಲಿಪೈನ್ಸ್ ದೇಶಗಳ ಮಧ್ಯೆ ಏನಿದೆ ಅಂದರೆ ಈ ಅರಣ್ಯಧಾಮ ಸೋಲಾ ಪ್ರದೇಶದಿಂದ ವಿವಾದವನ್ನು ಉಂಟಾಗಿದೆ ಅಂತ ಹೇಳ್ಬೋದು. ದಕ್ಷಿಣ ಚೀನಾ ಸಮುದ್ರದಲ್ಲಿ ಕಂಡುಬರುವ ಸ್ಪ್ಲಾಟ್ಲಿ ದ್ವೀಪಗಳಲ್ಲಿ ಈಶಾನ್ಯ ಭಾಗದಲ್ಲಿ ಕಂಡುಬರುವ ಈ ದ್ವೀಪಗಳು ಚೀನಾ ಮತ್ತು ಫಿಲಿಪೈನ್ಸ್ ದೇಶಗಳ ನಡುವೆ ಉದ್ವಿಗ್ನತೆಯನ್ನು ಹೆಚ್ಚಿಸಿವೆ ಅಂತ ಹೇಳ್ಬೋದು. ಅರಣ್ಯಧಾಮ ಸೋಲಾ ಹವಳದ ಬಂಡೆಗಳ ಭಾಗಕ್ಕೆ ಫಿಲಿಪೈನ್ಸ್ ಕೋಸ್ಟ್ ಗಾರ್ಡ್ ಪ್ರವೇಶಿಸಿದ್ದರಿಂದ ಚೀನಾವು ಈ ವಿವಾದವನ್ನು ಸೃಷ್ಟಿಸಿದೆ. ಅಂದರೆ ಇತ್ತೀಚೆಗೆ ಏನು ಮಾಡಿದೆ ಅಂದರೆ ಫಿಲಿಪೈನ್ಸ್ ದೇಶದಿಂದ ಫಿಲಿಪೈನ್ ದೇಶದ ಕೋಸ್ಟ್ ಗಾರ್ಡ್ ಫಿಲಿಪೈನ್ ದೇಶದಿಂದ ಅದರ ಸೈನ್ಯದಿಂದ ಕೋಸ್ಟಲ್ ಗಾರ್ಡ್ ಅನ್ನು ಕಳಿಸಿದ್ದವು. ಅಲ್ಲಿ ಹೋದದಕ್ಕೆ ಈ ಚೀನಾ ದೇಶ ವಿವಾದ ಮಾಡಿದೆ ಅಂತ ಹೇಳ್ಬೋದು. ಮುಂದೆ ನೋಡೋಣ. ಅದೇ ರೀತಿಯಾಗಿ ಕೋರಕೋಡಿಯಲ್ಲಿ ಪತ್ತೆಯಾದ ರಾಷ್ಟ್ರಕೂಟರ ಶಾಸನ, ಇದು ಭಾಳ ಇಂಪಾರ್ಟೆಂಟ್. ಇಲ್ಲಿ ಕೋರಕೋಡಲ್ಲಿ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕುಪ್ಪಗಡ್ಡೆ ಸಮೀಪದ ಕೋರಕೋಡ್ ಗ್ರಾಮದಲ್ಲಿ ರಾಷ್ಟ್ರಕೂಟರ ಅರಸರ ಧ್ರುವನ ಅವಧಿಗೆ ಸಂಬಂಧಿಸಿದ ಶಾಸನ ಪತ್ತೆಯಾಗಿದೆ. ಯಾರ ಅವಧಿಗೆ? ಧ್ರುವ ಅವಧಿಗೆ. ಅದೇ ರೀತಿಯಾಗಿ ನಮಗೆ 2ನೇ ಪ್ರಶ್ನೆ, ರಾಷ್ಟ್ರಕೂಟರ ಅರಸ ಯಾರು, ಸ್ಥಾಪಕ ಯಾರು ಅಂತ ಹೇಳಿ. ರಾಷ್ಟ್ರಕೂಟರ ಸ್ಥಾಪಕ ಯಾರು? ಕಾಮೆಂಟ್ ಮೂಲಕ ತಿಳಿಸಿ. ಕ್ವಶನ್ ನಂಬರ್ 2, ಇತಿಹಾಸ ಸಂಶೋಧಕರಾದ ರಮೇಶ್ ಬಿ ಮತ್ತು ಮಂಜಪ್ಪ ಚುರ್ಚಿಗುಂಡಿ ಅವರು ಪತ್ತೆ ಹಚ್ಚಿದ್ದಾರೆ ಅಂತ ಹೇಳ್ಬೋದು. ಈ ಶಾಸನ 17 ಸಾಲುಗಳನ್ನು ಹೊಂದಿದೆ. ಮೇಲ್ಭಾಗದಲ್ಲಿ ವಿಜಯ ಸಂಕೇತ ಕುದುರೆಯನ್ನು ಶಿಲ್ಪ ಇದೆ ಅಂತ ಹೇಳ್ಬೋದು. ಕ್ರಿಸ್ತಶಕ 780 ಮತ್ತು 793ರ ಅವಧಿಯಲ್ಲಿ ಮಾಹಿತಿಯನ್ನು ಒಳಗೊಂಡಿದೆ ಇದು ಶಾಸನ. 2 ಪ್ರಶ್ನೆ ಕೇಳಿದೆ, ನೀವು ಪ್ರಶ್ನೆ ಕಾಮೆಂಟ್ ಮೂಲಕ ತಿಳಿಸಿ ಉತ್ತರ.
ಮುಂದೆ ನೋಡೋಣ. ಮುಂದಿನ ವಿಷಯದ ಬಗ್ಗೆ ನೋಡೋದಾದರೆ, GST ಮಂಡಳಿಯ 53ನೇ ಸಭೆ ಇತ್ತೀಚೆಗೆ ನಡೆಯಿತು, ನವದೆಹಲಿಯಲ್ಲಿ ನಡೆದಿದೆ. ಇದರ ಅಧ್ಯಕ್ಷತೆ ವಹಿಸಿದರು ವಿತ್ತ ಸಚಿವ ನಿರ್ಮಲಾ ಸೀತಾರಾಮನ್ ಇದರ ಅಧ್ಯಕ್ಷತೆಯನ್ನು ವಹಿಸಿದ್ದರು. GST ಮಂಡಳಿಯ ರಚನೆಗೆ ಅವಕಾಶ ಕಲ್ಪಿಸಿದ ವಿಧಿ ಯಾವುದಪ್ಪ ಅಂತಂದರೆ ಸಂವಿಧಾನದ ವಿಧಿ 279 ಕ್ಲಾಸ್ ಎ. ಸರಕು ಮತ್ತು ಸೇವಾ ತೆರಿಗೆ ಅಂದರೆ GST ಮಂಡಳಿಯ 53ನೇ ಸಭೆ ಕೇಂದ್ರದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಅಧ್ಯಕ್ಷತೆಯಲ್ಲಿ ಇತ್ತೀಚೆಗೆ ಜರುಗಿದೆ. ಕೇಂದ್ರದಲ್ಲಿ NDA 3ನೇ ಬಾರಿಗೆ ಅಧಿಕಾರಕ್ಕೆ ಬಂದ ಬಳಿಕ ನಡೆಯುತ್ತಿರುವ ಇದು ಮೊದಲನೇ ಸಭೆಯಾಗಿದೆ ಅಂತ ಹೇಳ್ಬೋದು. ವಿವಿಧ ವಲಯಗಳು ವಿನಾಯಿತಿಯನ್ನು ಪಡೆದುಕೊಂಡಿವೆ. 2024 ಜುಲೈನಲ್ಲಿ ಈ ಹಣಕಾಸು ವರ್ಷದ ಪೂರ್ಣ ಪ್ರಮಾಣದ ಬಜೆಟನ್ನು ಮಂಡನೆ ಆಗಲಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನೋಡೋದಾದರೆ 2017 ಜುಲೈ 1ರಂದು ಪ್ರಾರಂಭವಾದ ಸರಕು ಮತ್ತು ಸೇವಾ ತೆರಿಗೆ ಅಂದರೆ GST ಯಾವಾಗ ಪ್ರಾರಂಭ ಆಗಿದೆ? 2017 ಜೂನ್ 1ಕ್ಕೆ ಪ್ರಾರಂಭವಾಗಿದೆ GST. ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳ್ಬೋದು. ನಾವು GST ಫುಲ್ ಫಾರಮ್ ಕೇಳ್ತಾರೆ, ಇಂಪಾರ್ಟೆಂಟ್. ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಇದರ 7ನೇ ವಾರ್ಷಿಕೋತ್ಸವವನ್ನು ಇತ್ತೀಚೆಗೆ ಆಚರಿಸಿಕೊಂಡಿದೆ. ಇದು 1.46 ಕೋಟಿಗೂ ಹೆಚ್ಚು ನೋಂದಣಿಗಳೊಂದಿಗೆ ಪರೋಕ್ಷ ತೆರಿಗೆ ವಿಶ್ವದ ಅತಿ ದೊಡ್ಡ ವೇದಿಕೆಯಾಗಿದೆ ಅಂತ ಹೇಳ್ಬೋದು. ಯಾವುದು? GST ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಅದೇ ರೀತಿಯಾಗಿ GSTಗೆ ದರ ತರ್ಕಬದ್ಧಗೊಳಿಸುವಿಕೆಯನ್ನು ಸಮಿತಿಯನ್ನು ರಚಿಸಲಾಗಿದೆ. ಈ ಸಮಿತಿಯ ಸಂಚಾಲಕರಾಗಿ ಸಾಮ್ರಾಟ್ ಚೌಧರಿ ನೇಮಕವಾಗಿದ್ದಾರೆ. ಅದೇ ರೀತಿಯಾಗಿ ಸಮಿತಿಯ ಸಂಚಾಲಕರ ಸದಸ್ಯರುಗಳು ಕೂಡ ಇದ್ದಾರೆ. ಇಲ್ಲಿ ನೋಡಿಕೊಳ್ಳಿ, ಪಾಸ್ ಮಾಡಿಕೊಂಡು. ಈ ಸಮಿತಿಯ ಸದಸ್ಯರಲ್ಲಿ ನಮ್ಮ ಕರ್ನಾಟಕದಿಂದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕೂಡ ಆಯ್ಕೆಯಾಗಿದ್ದಾರೆ. GST ವ್ಯವಸ್ಥೆಯಡಿ ತೆರಿಗೆ ಪ್ರಮಾಣ ಸರಳಗೊಳಿಸಲು ರಚಿಸಲಾದ 7 ಸಚಿವರೊಳಗೊಂಡ ಸಮಿತಿಯಲ್ಲಿ ಕರ್ನಾಟಕದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕೂಡ ಒಬ್ಬರು ಸದಸ್ಯರಾಗಿದ್ದಾರೆ ಅಂತ ಹೇಳ್ಬೋದು. ಈ ಸಮಿತಿಯ ಉದ್ದೇಶ ಏನಪ್ಪ ಅಂತಂದರೆ GST ದರ ಸರಳೀಕರಣಗೊಳಿಸುವುದು, ಯಾವ ಭಾಗಕ್ಕೆ ವಿನಾಯಿತಿ ಸೌಲಭ್ಯ ನೀಡಬೇಕು, ಅದೇ ರೀತಿಯಾಗಿ GST ವರಮಾನ ಹೆಚ್ಚಳಕ್ಕೆ ಸಂಬಂಧಿಸಿದ ಅಧ್ಯಯನ ನಡೆಸಿ ವರದಿಯನ್ನು ಸಲ್ಲಿಸುವುದನ್ನು ಒಳಗೊಂಡಿದೆ. GST ವಿನಾಯಿತಿ ಪಟ್ಟಿಯನ್ನು ಪರಿಶೀಲಿಸುವ, GSTಯಿಂದ ಆದಾಯ ಹೆಚ್ಚಿಸುವ ಜವಾಬ್ದಾರಿಯನ್ನು ಈ ಸಮಿತಿ ಹೊಂದಿದೆ ಅಂತ ಹೇಳ್ಬೋದು. ಪ್ರಸ್ತುತ GST ಅಡಿಯಲ್ಲಿ 4 ಹಂತದಲ್ಲಿ ತೆರಿಗೆಯನ್ನು ವಿಧಿಸಲಾಗುತ್ತದೆ. ಶೂನ್ಯ ತೆರಿಗೆಯನ್ನು ಸೇರಿದಂತೆ 5 ಹಂತದ ತೆರಿಗೆಯನ್ನು ಪರಿಗಣಿಸಲಾಗುತ್ತದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ 2021ರಲ್ಲಿ ಬಸವರಾಜ ಬೊಮ್ಮಾಯಿ ಸಮಿತಿ ಕೂಡ ಈ ಸಂಚಾಲಕರಾಗಿ ಕಾರ್ಯನಿರ್ವಹಿಸ್ತಿದ್ದರು. ಯಾರು? ಬಸವರಾಜ ಬೊಮ್ಮಾಯಿ, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ. GSTಗೆ ಬಗ್ಗೆ ಮಾಹಿತಿ ನೋಡೋದಾದರೆ ಇದು ಸಂವಿಧಾನದ 101ನೇ ತಿದ್ದುಪಡಿ 2016 ಅನ್ವಯ 2017 ಜುಲೈ 1ರಂದು ಭಾರತದಲ್ಲಿ GSTಗೆ ತೆರಿಗೆಯನ್ನು ಜಾರಿಗೊಳಿಸಲಾಯಿತು. ಯಾವಾಗ? 2017ರಲ್ಲಿ. ಇದು ಪರೋಕ್ಷ ತೆರಿಗೆಯಾಗಿದೆ. ಭಾರತವು ಕೆನಡಾ ಮಾದರಿಯ GSTಯನ್ನು ಅಳವಡಿಸಿಕೊಂಡಿದೆ. ಅದು ಕೆನಡಾ ಮಾದರಿ. ಫ್ರಾನ್ಸ್ ದೇಶವು ಜಗತ್ತಿನ ಮೊದಲ ಬಾರಿಗೆ GST ಅಳವಡಿಸಿಕೊಂಡ ದೇಶವಾಗಿದೆ ಅಂತ ಹೇಳ್ಬೋದು. ಯಾವುದು? ಫ್ರಾನ್ಸ್ ದೇಶ. ನಾವು ಕೆನಡಾ ದೇಶದಿಂದ GSTಯನ್ನು ಅಳವಡಿಸ್ಕೊಂಡಿವಿ. ಕೆನಡಾ ದೇಶದ ಮಾದರಿಯಿಂದ ಮೊಟ್ಟ ಮೊದಲ ಬಾರಿಗೆ ಯಾವ ದೇಶ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ GST ಅಳವಡಿಸಿಕೊಂಡಿತ್ತಂದರೆ ಫ್ರಾನ್ಸ್ ದೇಶ ಅಂತ ಹೇಳ್ಬೇಕು. ಭಾರತದಲ್ಲಿ GSTಯಲ್ಲಿ ವ್ಯಾಪ್ತಿಯಲ್ಲಿ ಹೊರಗುಳಿಯುವ ವಸ್ತುಗಳು ಯಾವಪ್ಪ ಅಂತಂದರೆ ವಿದ್ಯುತ್ ಶಕ್ತಿ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಉತ್ಪನ್ನಗಳು ಮತ್ತು ಮಾನವ ಸೇವಿಸುವ ಆಲ್ಕೋಹಾಲ್ ಅಂದರೆ ಸಾರಾಯಿ ಅಂತ ಹೇಳ್ಬೋದು ನಾವು. ಇವುಗಳಿಗೆ GST ವಿನಾಯಿತಿಯನ್ನು ನೀಡಿದೆ. ಮುಂದೆ ನೋಡೋದಾದರೆ GST ಮಂಡಳಿ ಸಭೆಯಲ್ಲಿ GSTಗೆ ಸಂಬಂಧಿಸಿದಂತೆ ಶಿಫಾರಸುಗಳು ಕೂಡ ನೀಡಲಾಗಿದೆ. ಈ ತೆರಿಗೆ ದರದಲ್ಲಿ ಬದಲಾವಣೆಗಳು, ವ್ಯಾಪಾರವನ್ನು ಸುಗಮಗೊಳಿಸುವ ಕ್ರಮಗಳು ಮತ್ತು GSTಯಲ್ಲಿನ ಜಾರಿಗೊಳಿಸಲು ಸುಗಮವಾಗುವ ಕ್ರಮಗಳಿಗೆ ಸಂಬಂಧಿಸಿದ ಶಿಫಾರಸುಗಳನ್ನು ಕೂಡ ನೀಡಲಾಗಿದೆ. ಇದರಲ್ಲಿ GST ತೆರಿಗೆಗಳ ಮೇಲಿನ ದರಗಳಿಗೆ ಸಂಬಂಧಿಸಿದಂತೆ ಸರಕು ಮೇಲಿನ ದರಗಳು ಮತ್ತು ಸೇವೆಗಳಿಗೆ ಸಂಬಂಧಿಸಿದ ಬದಲಾವಣೆಗಳಿಗೆ ಸಭೆಗಳು ಶಿಫಾರಸನ್ನು ಮಾಡಲಾಗಿದೆ. ವಿನಾಯಿತಿಗೊಳಿಸಿದ ಸರಕು ಸೇವೆಗಳು ಯಾವ್ಯಾವಪ್ಪ ಅಂತಂದರೆ ರೈಲ್ವೆ ಇಲಾಖೆ ಸೇವೆಗಳು. ರೈಲ್ವೆ ಇಲಾಖೆ ಸೇವೆಗಳಲ್ಲಿ ವಿನಾಯಿತಿಯನ್ನು ನೀಡಲಿದೆ. ಯಾವ್ಯಾವಪ್ಪ ಅಂತಂದರೆ ರೈಲ್ವೆ ಪ್ಲ್ಯಾಟ್ಫಾರ್ಮ್ ಟಿಕೆಟ್ಗಳಾಗಿರ್ಬೋದು, ರೈಲ್ವೆ ನಿಲ್ದಾಣಗಳಲ್ಲಿನ ವಿಶ್ರಾಂತಿ ಕೊಠಡಿ ಆಗಿರ್ಬೋದು, ರೈಲ್ವೆ ನಿಲ್ದಾಣದಲ್ಲಿನ ಬ್ಯಾಟ್ರಿ ಆಧಾರಿತ ವಾಹನ ಸೇವೆ ಸೇರಿದಂತೆ
ಜನಸಾಮಾನ್ಯರಿಗೆ ರೈಲ್ವೆ ಇಲಾಖೆ ನೀಡುವ ಪ್ರಮುಖ ಸೇವೆಗಳಿಗೆ ತೆರಿಗೆ ವಿನಾಯಿತಿಯನ್ನು ನೀಡಲಾಗಿದೆ ಅಂತ ಹೇಳ್ಬೋದು. ವಿಮಾನಗಳ ಭಾಗಗಳು, ಘಟಕಗಳು, ಪರೀಕ್ಷಾ ಉಪಕರಣಗಳು ಮತ್ತು ಟೋಲ್ ಕಿಟ್ಗಳ ಆದಾಯದ ಮೇಲೆ 5% GSTಯನ್ನು ಅನ್ವಯ ಮಾಡಲಾಗಿದೆ. ಅದೇ ರೀತಿಯಾಗಿ ಕಾಟನ್ ಬಾಕ್ಸ್ ಆಗಿರ್ಬೋದು, ಅದಕ್ಕೆ ವಿನಾಯಿತಿಯನ್ನು ನೀಡಲಾಗಿದೆ. ಶೈಕ್ಷಣಿಕ ಹಾಸ್ಟೆಲ್ಗಳು ಕೂಡ ವಿನಾಯಿತಿಯನ್ನು ನೀಡಲಾಗಿದೆ ಹಾಸ್ಟೆಲ್ಗಳಲ್ಲಿ. ಅದೇ ರೀತಿಯಾಗಿ ತುಟ್ಟಿಯಾದ ಸರಕು ಸೇವೆಗಳು ಅಂದರೆ ಎಲ್ಲ ಬಗೆಯ ಸೋಲಾರ್ ಕುಕ್ಕರ್ಗಳ ಮೇಲೆ 12% GST ಅನ್ವಯ ಮಾಡಲಾಗಿದೆ. ಬೆಂಕಿ ನಂದಿಸಲು ಬಳಸುವ ಫೈರ್ ಸ್ಪ್ರಿಂಕ್ಲರ್ ಸೇರಿದಂತೆ ಎಲ್ಲ ಬಗೆಯ ಸ್ಪ್ರಿಂಕ್ಲರ್ ಮೇಲೆ 12% GST ವಿಧಿಸಲಾಗಿದೆ ಅಂತ ಹೇಳ್ಬೋದು. GST ಮಂಡಳಿ ಕೈಗೊಂಡ ಸುಧಾರಣೆಗಳ ಬಗ್ಗೆ, ಕ್ರಮಗಳ ಬಗ್ಗೆ ನೋಡಿಕೊಳ್ಳಿ, ಪಾಸ್ ಮಾಡಿಕೊಂಡು. GST ಮೇಲ್ಮನವಿ ನ್ಯಾಯಮಂಡಳಿ ಮೇಲ್ಮನವಿ ಸಲ್ಲಿಸುವ ಸಮಯ. ಈ ಮೇಲ್ಮನವಿ ನ್ಯಾಯಾಧಿಕರಣ ಮೇಲೆ ಮೇಲ್ಮನವಿ ಸಲ್ಲಿಸಲು 3 ತಿಂಗಳು ಅವಧಿಯನ್ನು ತೆರಿಗೆದಾರನಿಗೆ ಅವಕಾಶ ಕೊಡುವ ಶಿಫಾರಸನ್ನು ಕೂಡ ಮಾಡಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಈ ಬಯೋಮೆಟ್ರಿಕ್ ದೃಢೀಕರಣವನ್ನು ಕೂಡ ಮಾಡಲಾಗಿದೆ. ಅಂದರೆ ಬಯೋಮೆಟ್ರಿಕ್ ದೃಢೀಕರಣ ಅಂದರೆ ನಕಲಿ ಇನ್ವಾಯ್ಸ್ ಮೂಲಕ ಅಕ್ರಮವಾಗಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕ್ಲೇಮ್ ಮಾಡಿಕೊಳ್ಳುತ್ತಿದ್ದ ದಂಗೆಯನ್ನು ತಪ್ಪಿಸಲು ಈ ಆಧಾರ್ ಬಯೋಮೆಟ್ರಿಕ್ ದೃಢೀಕರಣವನ್ನು ಜಾರಿಗೊಳಿಸಲಾಗಿದೆ ಅಂತ ಹೇಳ್ಬೋದು. ಅಂದರೆ ಆಧಾರ್ ಕಾರ್ಡ್ ಇಟ್ಟು ಅವರ ಎಲ್ಲ ಡೀಟೇಲ್ಸನ್ನು ಪಡೆದುಕೊಳ್ಳುವುದು. ದೇಶದಾದ್ಯಂತ ಹೊಸ GST ನೋಂದಣಿಗೆ ಇನ್ನು ಮುಂದೆ ಆಧಾರ್ ಬಯೋಮೆಟ್ರಿಕ್ ದೃಢೀಕರಣವನ್ನು ಕಡ್ಡಾಯಗೊಳಿಸಲಾಗಿದೆ. ಅವರ ಆಧಾರ್ ಕಾರ್ಡ್ ಕಡ್ಡಾಯ, ಅದರಿಂದ ಎಲ್ಲ ಮಾಹಿತಿಯನ್ನು ಪಡೆಯಬಹುದು. ನಮ್ಮ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ನ 111ನೇ ಆವೃತ್ತಿ ಇತ್ತೀಚೆಗೆ ನಡೆದಿದೆ, ಜೂನ್ 30ರಂದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ರೇಡಿಯೋ ಮೂಲಕ ನಡೆಸುವ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ 2024 ಜೂನ್ 30ರಂದು ಮತ್ತೆ ಆರಂಭ ಆಯಿತು. ಇದು ಮನ್ ಕಿ ಬಾತ್ 111ನೇ ಆವೃತ್ತಿ ಆಗಿದೆ ಅಂತ ಹೇಳ್ಬೋದು. ಎಷ್ಟು? 111ನೇ ಆವೃತ್ತಿ. ಇಂಪಾರ್ಟೆಂಟ್ ಕೇಳಬಹುದು ಅಂತ ಪ್ರಶ್ನೆ. ಎಷ್ಟನೇ ಆವೃತ್ತಿ ಬಂದಿತ್ತು ಎಷ್ಟು ದಿನ? 111ನೇ ಆವೃತ್ತಿ. ಫೆಬ್ರವರಿ 25ರಂದು ಮನ್ ಕಿ ಬಾತ್ನ ಕೊನೆಯ ಕಾರ್ಯಕ್ರಮ ನಡೆದಿತ್ತು. ಬಳಿಕ ಅದನ್ನು ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ನಿಲ್ಲಿಸಲಾಯಿತು. ಈಗ ಮೋದಿಯವರು 3ನೇ ಬಾರಿ ಪ್ರಧಾನಿಯಾಗಿರೋದ್ರಿಂದ ಈ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಪ್ರಸ್ತುತವಾಗಿ ಕಾರ್ಯಕ್ರಮವು ಪ್ರಧಾನಿ ಮೋದಿಯವರ 3ನೇ ಅವಧಿಯ ಮೊದಲ ಭಾಷಣ ಆಗಿದೆ ಅಂತ ಹೇಳ್ಬೋದು, ಮನ್ ಕಿ ಬಾತ್. ಅದೇ ರೀತಿಯಾಗಿ ಈ ಓಲ್ ದಿವಸ್ ಬಗ್ಗೆ ಕೂಡ ಈ ಮೋದಿಯವರು ಪ್ರಸ್ತಾಪಿಸಿದ್ದಾರೆ. ಜೂನ್ 30 ಬುಡಕಟ್ಟು ಸಮುದಾಯವು ಓಲ್ ದಿವಸ್ ಅನ್ನು ಆಚರಿಸುತ್ತದೆ. ಯಾಕೆ ಆಚರಣೆ ಮಾಡುತ್ತದೆ ಅಂತ ನೋಡೋದಾದರೆ 1855ರ ಜೂನ್ 30ರಂದು ಬ್ರಿಟಿಷರ ದೌರ್ಜನ್ಯದ ವಿರುದ್ಧ ರಾಜ್ಮಹಲ್ ಪ್ರಾಂತ್ಯದಲ್ಲಿ ಸಂತಾಲ್ ಬುಡಕಟ್ಟು ಸಮುದಾಯದ ವೀರ ಸಿಂಧು ಕನ್ವರ್ ಅವರು ಧೈರ್ಯದಿಂದ ಹೋರಾಟದ ದಿನವಾಗಿದೆ. ಅವತ್ತಿನ ದಿನ ಜೂನ್ 30ರಂದು ಈ ವೀರ ಸಿಂಧು ಕನು ಸಹಸ್ರಾರು ಸಂತಾಲರ ದೇಶ ಬಂಧುಗಳನ್ನು ಬ್ರಿಟಿಷರ ವಿರುದ್ಧ ಕಗ್ಗು ಬಡಿದರು. 1857ರ ಜರುಗಿದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ 2 ವರ್ಷ ಮುನ್ನವೇ 1855ರ ಜರುಗಿದ ಈ ಘಟನೆ ಇತಿಹಾಸದಲ್ಲಿ ಸಂತಾಲ ದಂಗೆ ಎಂದೇ ಪ್ರಸಿದ್ಧವಾಗಿದೆ ಅಂತ ಹೇಳ್ಬೋದು. ಈ ಘಟನೆ ನಂತರ ಜಾರ್ಖಂಡ್ ಸಂತಾಲ ಪರಗಣದಲ್ಲಿ ಬುಡಕಟ್ಟು ಜನರು ಬ್ರಿಟಿಷ್ ಆಳ್ವಿಕೆ ವಿರುದ್ಧ ಶಸ್ತ್ರಾಸ್ತ್ರವನ್ನು ಹಿಡಿದರು. ವೀರ ಸಿಂಧು ಮತ್ತು ಕನ್ನು ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ಹುತಾತ್ಮರಾದರು. ಅವರ ತ್ಯಾಗಕ್ಕಾಗಿ ಇಂದಿಗೂ ದೇಶ ವಾಸಿಸುವ ಸ್ಫೂರ್ತಿಯಾಗಿದೆ ಅಂತ ಹೇಳ್ಬೋದು. ದೇಶವಾಸಿಯವರಿಗೆ ಜೂನ್ 30ರಂದು ಅದರ ಸಲುವಾಗಿ ಈ ಓಲ್ ದಿವಸವನ್ನು ಮಾಡಲಾಗುತ್ತದೆ. ಅದೇ ರೀತಿಯಾಗಿ ವಿಶ್ವ ಪರಿಸರ ದಿನದ ವಿಶೇಷ ಅಭಿಯಾನ ಕೂಡ ನಡೆಸಲಾಯಿತು. ಏಕ ಪೇಡ್ ಮಾಕೆ ನಾಮ್ ಬಗ್ಗೆ ಪ್ರಸ್ತಾಪವನ್ನು ಮೋದಿಯವರು ಮಾಡಿದರು. ಅಂದರೆ ವಿಶ್ವ ಪರಿಸರ ದಿನದಂದು ಏಕ ಪೇಡ್ ಮಾಕೆ ನಾಮ್ ಎಂಬ ಹೆಸರಿನಲ್ಲಿ ಅಭಿಯಾನ ಪ್ರಸ್ತಾಪಿಸಿದರು ಮೋದಿಯವರು. ಅಂದರೆ ಅಮ್ಮನ ಹೆಸರಿನಲ್ಲಿ ಗಿಡವನ್ನು ನೆಟ್ಟಿದ್ದೇನೆ ಮತ್ತು ದೇಶವಾಸಿಗಳೆಲ್ಲರೂ ಗಿಡ ನೆಡುವಂತೆ ಮನವಿ ಮಾಡಿದ್ದೇನೆ ಎಂದರು. ಪ್ರಪಂಚದ ಎಲ್ಲ ದೇಶಗಳ ಜನರು ತಮ್ಮ ತಾಯಿಯೊಂದಿಗೆ ಅಥವಾ ಅವರ ಹೆಸರಿನಲ್ಲಿ ಮರಗಳನ್ನು ನೆಡಬೇಕೆಂದು ಮನವಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಮೃತ್ ಮಹೋತ್ಸವದ ಸಮಯದಲ್ಲಿ ದೇಶದಾದ್ಯಂತ 60,000ಕ್ಕೂ ಹೆಚ್ಚು ಅಮೃತ್ ಸರೋವರಗಳನ್ನು ಕೂಡ ಸಹ ರಚಿಸಲಾಗಿದೆ ಅಂತ ಹೇಳ್ಬೋದು. ಕೇರಳದ ಛತ್ರಿ ಕರ್ತುಂಬಿ ಅಂಬ್ರೆಲಾ ಕೂಡ ಇದನ್ನು ಪ್ರಸ್ತಾಪಿಸಿದರು. ಇಲ್ಲಿ ಕೇರಳದಲ್ಲಿ ಪಾಡಿಯಲ್ಲಿನ ಕರ್ತುಂಬಿ ಅಂಬ್ರೆಲಾಗಳನ್ನು ತಯಾರಿಸಲಾಗುತ್ತದೆ. ಎಲ್ಲಿ? ಕೇರಳದಲ್ಲಿ. ಇದರ ಬಗ್ಗೆ ಕೂಡ ಮೋದಿಯವರು ಕೇಳಿದ್ದಾರೆ ಅಂತ ಹೇಳ್ಬೋದು.
ಈ ಛತ್ರಿಗಳನ್ನು ವಟಾಲಕ್ಕಿ ಸಹಕಾರಿ ಫಾರ್ಮಿಂಗ್ ಸೊಸೈಟಿ ಮೇಲ್ವಿಚಾರಣೆಯಲ್ಲಿ ತಯಾರಿಸಲಾಗುತ್ತದೆ ಅಂತ ಹೇಳಬಹುದು. ಅದೇ ರೀತಿಯಾಗಿ ಪ್ಯಾರಿಸ್ ಒಲಿಂಪಿಕ್ಸ್ ಕ್ರೀಡಾಪಟುಗಳಿಗೆ ಶುಭ ಕೂಡ ಹಾರೈಸಿದರು. ಫ್ರಾನ್ಸ್ನಲ್ಲಿ ಒಲಿಂಪಿಕ್ಸ್ ಪಂದ್ಯಗಳು ಆರಂಭವಾಗುತ್ತಿವೆ. ಎಲ್ಲಿ? ಫ್ರಾನ್ಸ್. 2024 ಜುಲೈನಲ್ಲಿ ಈಗ ನಡೀತಿದ್ದಾವೆ ಫ್ರಾನ್ಸ್ನಲ್ಲಿ. ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ಕ್ರೀಡಾಪಟುಗಳಿಗೆ ಶುಭವನ್ನು ಕೋರಿದರು ಮೋದಿಯವರು. ಕುವೈತ್ನ ರಾಷ್ಟ್ರೀಯ ರೇಡಿಯೋ ವಿಶೇಷ ಕಾರ್ಯಕ್ರಮ ಕೂಡ ಮಾಡಿದರು ಅಂತ ಹೇಳ್ಬೋದು. ಎಲ್ಲಿ? ಕುವೈತ್ನ ರಾಷ್ಟ್ರೀಯ ರೇಡಿಯೋ ವಿಶೇಷ ಕಾರ್ಯಕ್ರಮ. ಭಾನುವಾರ ಅರ್ಧ ಗಂಟೆ ಕುವೈತ್ ರೇಡಿಯೋದಲ್ಲಿ ಹಿಂದಿಯಲ್ಲಿ ಕಾರ್ಯಕ್ರಮವನ್ನು ಆರಂಭಿಸಿದೆ. ಇದು ಭಾರತೀಯ ಸಂಸ್ಕೃತಿಯ ಅಸಂಖ್ಯಾತ ಛಾಯೆಯನ್ನು ಒಗ್ಗೂಡಿದೆ ಅಂತ ಹೇಳ್ಬೋದು. ತುರ್ಕಮೆನಿಸ್ತಾನದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರ ಪ್ರತಿಮೆ ಅನಾವರಣ. ಇಂಪಾರ್ಟೆಂಟ್ ಭಾಳ ಇದು. ಯಾಕಪ್ಪ ಅಂತಂದರೆ ತುರ್ಕಮೆನಿಸ್ತಾನದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರ ಅನಾವರಣವನ್ನು ಮಾಡಲಾಗಿದೆ ಪ್ರತಿಮೆಯನ್ನು. ಪ್ರಶ್ನೆ ಯಾವ ರೀತಿಯಾಗಿ ಕೇಳಬಹುದು ಅಂದರೆ, ಯಾವ ದೇಶದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರ ಪ್ರತಿಮೆ ಅನಾವರಣ ಮಾಡಲಾಗಿದೆ ಅಂತ ಕೇಳಬಹುದು. ಇದಕ್ಕೆ ಸರಿಯಾದ ಉತ್ತರ ತುರ್ಕಮೆನಿಸ್ತಾನ್. ಇತ್ತೀಚೆಗೆ ತುರ್ಕಮೆನಿಸ್ತಾನದಲ್ಲಿ ರಾಷ್ಟ್ರೀಯ ಕವಿಯಾಗಿರುವ 300ನೇ ವಾರ್ಷಿಕೋತ್ಸವವನ್ನು 2024 ಮೇ ತಿಂಗಳಲ್ಲಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ತುರ್ಕಮೆನಿಸ್ತಾನದ ಅಧ್ಯಕ್ಷರು ವಿಶ್ವದ 24 ಪ್ರಸಿದ್ಧ ಕವಿಗಳ ಪ್ರತಿಮೆಯನ್ನು ಅನಾವರಣಗೊಳಿಸಿದರು. ಈ ಪ್ರತಿಮೆಗಳಲ್ಲಿ ಭಾರತೀಯ ರಾಷ್ಟ್ರಕವಿ ಮತ್ತು ನೊಬೆಲ್ ಪುರಸ್ಕೃತರು ಸಾಹಿತ್ಯ ಗುರುದೇವಾಗಿರುವ ರವೀಂದ್ರನಾಥ್ ಟ್ಯಾಗೋರ್ ಅವರ ಪ್ರತಿಮೆ ಕೂಡ ಒಂದಾಗಿತ್ತು ಅಂತ ಹೇಳ್ಬೋದು. ಯಾರ್ದು? ರವೀಂದ್ರನಾಥ್ ಟ್ಯಾಗೋರ್ ಕೂಡ. ಅದೇ ರೀತಿಯಾಗಿ ಕೆರೆಬಿಯನ್ ರಾಷ್ಟ್ರಗಳಲ್ಲಿ ಭಾರತೀಯ ಪರಂಪರೆ ಆಚರಣೆಯನ್ನು ಮಾಡಲಾಗಿದೆ. ಸುರಿನಾಮ್ನಲ್ಲಿರುವ ಭಾರತೀಯ ಸಮುದಾಯವು ಪ್ರತಿ ವರ್ಷ ಜೂನ್ 5ರಂದು ಭಾರತೀಯ ಆಗಮನ ದಿನವಾದ ಪ್ರವಾಸಿ ದಿನವನ್ನು ಆಚರಿಸುತ್ತದೆ. ಇಲ್ಲಿ ಹಿಂದಿಯ ಜೊತೆಗೆ ಭೋಜ್ಪುರಿ ಕೂಡ ವ್ಯಾಪಕವಾಗಿ ಮಾತನಾಡುತ್ತಾರೆ ಅಂತ ಹೇಳ್ಬೋದು. ಇದೇ ಇಂಪಾರ್ಟೆಂಟ್ ನೋಡಿ. ತುರ್ಕಮೆನಿಸ್ತಾನದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರ ಪ್ರತಿಮೆ ಅನಾವರಣ ನೋಡಿಕೊಳ್ಳಿ. ಅದೇ ರೀತಿಯಾಗಿ 10ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಪ್ರಸ್ತಾಪ ಕೂಡ ಮಾಡಿದರು. ಎಲ್ಲಿ? ಇತ್ತೀಚೆಗೆ ಎಲ್ಲಿ ನಡೆಯಲಾಯಿತು ಅಂದರೆ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ. ಸೌದಿ ಅರೇಬಿಯಾದಲ್ಲಿ ಯೋಗ ದಿನಾಚರಣೆ ಪ್ರಸ್ತಾಪ ಕೂಡ ಮಾಡಿದರು ಮನ್ ಕಿ ಬಾತ್ನಲ್ಲಿ. ಅದೇ ರೀತಿಯಾಗಿ ಈಜಿಪ್ಟ್ನಲ್ಲಿ ಕೂಡ ಯೋಗ ದಿನದ ಆಚರಣೆ ಪ್ರಸ್ತಾಪ ಮಾಡಿದರು. ಮಯನ್ಮಾರ್ನಲ್ಲಿ ಯೋಗ ದಿನಾಚರಣೆ ಬಗ್ಗೆ ಪ್ರಸ್ತಾಪವನ್ನು ಮಾಡಿದರು. ಬಹ್ರೇನ್ನಲ್ಲಿ, ಶ್ರೀಲಂಕಾದಲ್ಲಿ, ಅಮೆರಿಕದ ನ್ಯೂಯಾರ್ಕ್ನಲ್ಲಿ ನಡೆದ ಆಚರಣೆಗಳ ಬಗ್ಗೆ ಕೂಡ ಪ್ರಸ್ತಾಪನೆ ಮಾಡಿದ್ದಾರೆ. ಯೋಗದ ಬಗ್ಗೆ, ಯೋಗ ದಿನಾಚರಣೆ ಬಗ್ಗೆ. ಈ ಭೂತಾನ್ನಲ್ಲಿ ಕೂಡ ಯೋಗ ದಿನಾಚರಣೆ ಬಗ್ಗೆ ಪ್ರಸ್ತಾಪನೆ ಮಾಡಿದ್ದಾರೆ. ಅದೇ ಅಂದರೆ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಅಬ್ಸರ್ವೇಷನ್ ಡೆಕ್ನಲ್ಲಿರುವ ಯೋಗ ಮಾಡಿದ್ದಾರೆ ಇವರು. ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ದೊಡ್ಡ ಮಟ್ಟದಲ್ಲಿ ಆಯೋಜಿಸಿದ ಯೋಗ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಮಾರ್ಷಲ್ ಐಲ್ಯಾಂಡ್ಸ್ ಅಧ್ಯಕ್ಷರು ಕೂಡ ಸಹ ಭಾಗವಹಿಸಿದ್ದಾರೆ ಅಂತ ಹೇಳ್ಬೋದು. ವಿದೇಶದಲ್ಲಿ ಬೇಡಿಕೆ ಇರುವ ಭಾರತದ ಉತ್ಪನ್ನಗಳ ಬಗ್ಗೆ ಕೂಡ ಪ್ರಸ್ತಾಪವನ್ನು ಮಾಡಿದ್ದಾರೆ ಮೋದಿಯವರು. ಅದೇ ರೀತಿಯಾಗಿ ಆಂಧ್ರಪ್ರದೇಶದ ಅರಕು ಕಾಫಿ. ಆಂಧ್ರಪ್ರದೇಶದ ಅಲ್ಲೂರು ಸೀತಾರಾಮರಾಜು ಜಿಲ್ಲೆಯಲ್ಲಿ ಅರಕು ಕಣಿವೆಯಲ್ಲಿ ಕಾಫಿಯನ್ನು ಹೆಚ್ಚಿಸಿ ಪ್ರಮಾಣವನ್ನು ಉತ್ಪಾದಿಸುತ್ತಿದ್ದು, ಇದು ಸುವಾಸನೆ ಮತ್ತು ಪರಿಮಳಕ್ಕೆ ಹೆಸರುವಾಸಿಯಾಗಿದೆ ಅಂತ ಹೇಳ್ಬೋದು. 1.5 ಲಕ್ಷಕ್ಕೂ ಹೆಚ್ಚು ಕೊಂಡ ದೂರ ಬುಡಕಟ್ಟು ಕುಟುಂಬಗಳು ಅರಕು ಕಾಫಿ ಕೃಷಿಯೊಂದಿಗೆ ಸಂಬಂಧ ಹೊಂದಿವೆ. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ಗಿರಿಜನ ಸಹಕಾರಿ ಸಂಸ್ಥೆ ಪ್ರಮುಖ ಪಾತ್ರ ವಹಿಸಿದೆ ಅಂತ ಹೇಳ್ಬೋದು. ಅರಕು ಕಾಫಿಗೆ ಅನೇಕ ಜಾಗತಿಕ ಪ್ರಶಸ್ತಿಗಳು ಬಂದಿವೆ. ದೆಹಲಿಯಲ್ಲಿ ನಡೆದ G20 ಶೃಂಗಸಭೆಯಲ್ಲೂ ಕೂಡ ಈ ಕಾಫಿ ಜನಪ್ರಿಯವಾಗಿತ್ತು. ಪುಲ್ವಾಮಾ ಅಂದರೆ ಜಮ್ಮು ಕಾಶ್ಮೀರದ ಪುಲ್ವಾಮಾದ ಹಿಮ ಬಟಾಣಿ ಕೂಡ ಬಗ್ಗೆ ಮೋದಿಯವರು ಮಾತನಾಡಿದರು. ಇವುಗಳ ಬಗ್ಗೆ ನೋಡಿಕೊಳ್ಳಿ. ಅಂದರೆ ಬೆಂಗಳೂರಿನಲ್ಲಿ ಕಬ್ಬನ್ ಪಾರ್ಕ್ನಲ್ಲಿ ಸಂಸ್ಕೃತ ವಾರಾಂತ್ಯ ಕಾರ್ಯಕ್ರಮ ಕೂಡ ಪ್ರಸ್ತಾಪ ಮಾಡಿದರು. ಇದರ ಬಗ್ಗೆ ನೋಡಿಕೊಳ್ಳಿ. ಇದನ್ನು ಸಮಷ್ಟಿ ಗುಬ್ಬಿ ಸಂಸ್ಕೃತ ಶಿಕ್ಷಕಿ ವೆಬ್ಸೈಟ್ ಮೂಲಕ ಪ್ರಾರಂಭಿಸಿದ್ದಾರೆ. ಈ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಜನಪ್ರಿಯವಾಗಿದೆ ಅಂತ ಹೇಳ್ಬೋದು. ಯಾವುದು? ಕಬ್ಬನ್ ಪಾರ್ಕ್ ಸಂಸ್ಕೃತಿ ಪಾರದೆ. ಮುಂದಿನ ನೋಡೋದಾದರೆ ಚಂದ್ರನಲ್ಲಿ ಕಲ್ಲು ಮಣ್ಣು ಮಾದರಿಗಳನ್ನು ಹೊತ್ತು ತಂದ ಚೀನಾದ ನೌಕೆ. ಯಾವುದು? ಚಾಂಗಿ 6 ನೌಕೆ ಇತ್ತೀಚೆಗೆ ಏನು ಮಾಡಿದೆ ಅಂದರೆ ಚಂದ್ರನಲ್ಲಿ ಹೋಗಿಸಿಂದ ಕಲ್ಲು ಮಣ್ಣು ಭೂಮಿಗೆ ತಂದದಂತ ಹೇಳ್ಬೋದು. ಇಲ್ಲ ನೋಡಿ ಚೀನಾದ. ಚಂದ್ರನ ದಕ್ಷಿಣ ಪ್ರದೇಶದಲ್ಲಿರುವ ಭೂಮಿಯಿಂದ ನೇರವಾಗಿ ಕಾಣದ ಜಾಗದಲ್ಲಿ
ಅಧ್ಯಯನಕ್ಕಾಗಿ ಚೀನಾ ದೇಶ ಇತ್ತೀಚೆಗೆ ಅಂದರೆ ಮೇ 3ರಂದು ಲಾಂಗ್ ಮಾರ್ಚ್ 5 ರಾಕೆಟ್ ಮೂಲಕ ಚಾಂಗ್ E6 ಭಾಳ ಇಂಪಾರ್ಟೆಂಟ್ ಇದು ಕೂಡ ಚಾಂಗ್ E6 ನೌಕೆಯನ್ನು ಕಳಿಸಲಾಗಿತ್ತು. ಈ ನೌಕೆಯ ಕೋಶ ಅಂದರೆ ಮಾಡ್ಯೂಲ್ ಚಂದ್ರನ ದಕ್ಷಿಣದ ಭೂಮಿಯಿಂದ ಅಗೋಚರವಾದ ಅಂಗಳದಿಂದ ಧೂಳು ಮತ್ತು ಕಲ್ಲಿನ ಮಾದರಿಗಳನ್ನು ಸಂಗ್ರಹಿಸಿ ಅವುಗಳನ್ನು ಇತ್ತೀಚೆಗೆ ಜೂನ್ 25ರಂದು ಯಶಸ್ವಿಯಾಗಿ ಭೂಮಿಗೆ ಮರಳ ತಂದಿದೆ. ಈ ಮೂಲಕ ಚೀನಾ ದೇಶವು ಬಾಹ್ಯಾಕಾಶ ಅಧ್ಯಯನ ಕ್ಷೇತ್ರದಲ್ಲಿ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿದೆ ಎಂದು ಹೇಳ್ಬೋದು. ಅದು ಚೀನಾ ದೇಶ ಚಾಂಗ್ E6 ಇತ್ತೀಚೆಗೆ ಏನು ಮಾಡಿದೆ ಅಂದರೆ ಮಣ್ಣನ್ನು ತಂದಿದೆ ಚಂದ್ರನಲ್ಲಿ. ಚಂದ್ರನ ಅಂಗಳದ ಮಾದರಿಗಳನ್ನು ಹೊಂದಿದ್ದ ನೌಕೆಯ ಕೋಶವು ಪೂರ್ವ ನಿಗದಿತ ಸ್ಥಳವಾದ ಉತ್ತರ ಚೀನಾದ ಮಂಗೋಲಿಯಾ ಸ್ವಾಯತ್ತ ಪ್ರದೇಶ ಜಿವಾಂಗ್ ಬಾನಾರ್ನನ್ನು ಇತ್ತೀಚೆಗೆ ಯಶಸ್ವಿಯಾಗಿ ತಲುಪುವ ಮೂಲಕ ಭೂಮಿಯನ್ನು ಸ್ಪರ್ಶಿಸಿತ್ತು ಅಂತ ಹೇಳ್ಬೋದು. ಈ ನೌಕೆ ಸಹಜವಾಗಿ ಕಾರ್ಯನಿರ್ವಹಿಸುತ್ತದೆ. ಯೋಜನೆಯು ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಈ ಯೋಜನೆ ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿವರೆಗೂ ಚಂದ್ರನ ಮೇಲ್ಮೈನಲ್ಲಿ ನೌಕೆಯನ್ನು ಇಳಿಸಿ ಅಲ್ಲಿಂದ ಮಾದರಿಗಳನ್ನು ಭೂಮಿಗೆ ತರುವುದು ಯಶಸ್ವಿಯಾಗಿದೆ. ಚೀನಾದ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿತ್ತು. ಅಂದರೆ ಚಂದ್ರನಲ್ಲಿ ಇಳಿದು ಅಲ್ಲಿರೋ ಮಣ್ಣನ್ನು ತರೋದು ಚೀನಾದ ಒಂದು ಉದ್ದೇಶ ಆಗಿತ್ತು. ಅದು ಈಗ ಸಕ್ಸಸ್ ಆಗಿದೆ ಅಂತ ಹೇಳ್ಬೋದು. ಈವರೆಗೂ ಸಂಶೋಧನೆಯಾದ ಚಂದ್ರನ ಮತ್ತೊಂದು ಬದಿಯಿಂದ ಮಾದರಿಗಳನ್ನು ಸಂಗ್ರಹಿಸಿ ತರುವ ಮೂಲಕ ಈ ಸಾಧನೆಯನ್ನು ಮಾಡಿದ ವಿಶ್ವದ ಮೊದಲ ದೇಶ ಎಂಬ ಹೆಗ್ಗಳಿಕೆಗೆ ಚೀನಾ ಪಾತ್ರ ಆಗಿದೆ ಅಂತ ಹೇಳ್ಬೋದು. ಅಂದರೆ ಚಂದ್ರನಲ್ಲಿ ಹೋಗಿಸಿಂದ ಮಣ್ಣುಗಳನ್ನು ಅಂದರೆ ಅಲ್ಲಿರುವ ಮಣ್ಣನ್ನು ಸಂಗ್ರಹಿಸಿಕೊಂಡು ಭೂಮಿಗೆ ತಂದಂಥ ದೇಶ ಯಾವುದಪ್ಪ ಅಂತಂದರೆ ಅದು ಚೀನಾ ಅಂತ ಹೇಳ್ಬೋದು. ಈಗ ಚೀನಾ ಹೆಸರುವಾಸಿ ಆಗಿದೆ. ಚೀನಾ 2 kg ಮಾದರಿಯನ್ನು ಒಳಗೊಂಡಿದೆ. ಈ ಭೂಮಿಗೆ ಬಂದಿರುವ ನೌಕೆ ಮಾಡ್ಯೂಲು ಚಂದ್ರನ ಅಂಗಳದಲ್ಲಿ 2 kg ಧೂಳು ಮತ್ತು ಕಲ್ಲುಗಳನ್ನು ತಂದಿರುವುದು ನಿರೀಕ್ಷಿಸಿ ಇದೆ ಅಂತ ಹೇಳ್ಬೋದು. ನೌಕೆಯ ಘಟಕವನ್ನು ಏರ್ಲಿಫ್ಟ್ ಮಾಡಿ ಬೀಜಿಂಗ್ನಲ್ಲಿ ತೆಗೆದುಕೊಂಡು ಹೋಗಲಾಗಿದೆ. ಈ ವಿಜ್ಞಾನಿಗಳು ಅದನ್ನು ತೆರೆದು ಚಂದ್ರನ ಮಾದರಿಗಳನ್ನು ಸಂಗ್ರಹಿಸಲಿದ್ದಾರೆ. ನಂತರ ಅದನ್ನು ವಿಶ್ಲೇಷಣೆ ಮಾಡಿ ಅದರ ಮಾದರಿಯಿಂದ ಏನು ಅಂತಾರಾಷ್ಟ್ರೀಯ ವಿಜ್ಞಾನಿಗಳ ಅಧ್ಯಯನಕ್ಕೆ ನೀಡಲಾಗುತ್ತದೆ ಎಂದು ಹೇಳ್ಬೋದು. ಚೀನಾದ ಬಾಹ್ಯಾಕಾಶ ಸಂಸ್ಥೆ ಯಾವುದಪ್ಪ ಅಂತಂದರೆ CNSA ಅಂದರೆ ಚೀನಾ ನ್ಯಾಷನಲ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ CNSA ಇದು ಇತ್ತೀಚೆಗೆ ಹೇಳಿದೆ. ಭಾಳ ಇಂಪಾರ್ಟೆಂಟ್. ಚಾಂಗ್ E6 ನೌಕೆ ಕಾರ್ಯನಿರ್ವಹಿಸಿದ ವಿಧಾನ ಬಗ್ಗೆ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ಇತ್ತೀಚೆಗೆ ಏನಿದೆ ಅಂದರೆ 2024 ಮೇ 3ರಂದು ಇದು ಚಾಂಗ್ E6 ಕಾರ್ಯನಿರ್ವಹಿಸುವ ವಿಧಾನ ಏನಪ್ಪ ಅಂತಂದರೆ ಇತ್ತೀಚೆಗೆ ಚಾಂಗ್ E6 ನೌಕೆ ಆರ್ಬಿಟರ್ ರಿಟರ್ನರ್ ಅಂದರೆ ಭೂಮಿಗೆ ಮರಳುವ ನೌಕೆ ಮತ್ತು ಅಸೆಂಡರ್ ಚಂದ್ರನ ಅಂಗಳದಲ್ಲಿ ಮಾದರಿಗಳನ್ನು ಮೇಲಕ್ಕೆ ತರುವ ಸಾಧನವಾಗಿದೆ. ಅಸೆಂಡರ್ ಅಂದರೆ ಕೇಳ್ಬೋದು ಪ್ರಶ್ನೆ ಏನು ಕೇಳ್ತಾರೆ ಅಂದರೆ ಅಸೆಂಡರ್ ಏನಂತ ಕೇಳ್ತಾರೆ. ಇದು ಚಂದ್ರನ ಅಂಗಳದಿಂದ ಮಾದರಿಗಳನ್ನು ಮೇಲಕ್ಕೆ ತರುವ ಸಾಧನವಾಗಿದೆ. ಆರ್ಬಿಟರ್ ರಿಟರ್ನರ್ ಅಂದರೆ ಭೂಮಿಗೆ ಮರಳುವ ನೌಕೆಯಾಗಿದೆ ಅಂತ ಹೇಳ್ಬೋದು ನಾವು. ಇದು ಇತ್ತೀಚೆಗೆ ಚಾಂಗ್ E6 ನೌಕೆಯು 2024 ಜೂನ್ 2ರಂದು ಚಂದ್ರನ ದಕ್ಷಿಣ ಧ್ರುವದ ಎಟ್ಕಿನ್ ಅಂದರೆ SPA ಕುಳಿಯಲ್ಲಿ ಲ್ಯಾಂಡರ್ ಆಗಿದೆ. ಅಸೆಂಡರ್ ಸಂಯೋಜಿತ ಘಟಕ ಯಶಸ್ವಿಯಾಗಿ ಇಳಿಯಿತು ಅಲ್ಲಿ ಚಂದ್ರನ ಮೇಲೆ. ನಂತರ ಚಂದ್ರನ ಮಾದರಿಯೊಂದಿಗೆ ಮೇಲಕ್ಕೆ ಚಿಮ್ಮಿದ ಅಸೆಂಡರ್ 2024 ಜೂನ್ 6ರಂದು ಚಂದ್ರನ ಕಕ್ಷೆಗೆ ಪ್ರವೇಶಿಸಿತು. ಅಲ್ಲಿಂದ ಆರ್ಬಿಟರ್ ಮತ್ತು ರಿಟರ್ನರ್ ಒಳಗೊಂಡಂಥ ಘಟಕದೊಂದಿಗೆ ಇದು ಕೂಡಿಕೊಂಡಿತು ಅಂತ ಹೇಳ್ಬೋದು. ಬಳಿಕ ಚಂದ್ರನ ಮಾದರಿಗಳನ್ನು ರಿಟರ್ನರ್ಗೆ ವರ್ಗಾಯಿಸಿತು. ಆರ್ಬಿಟರ್ ರಿಟರ್ನರ್ 13 ದಿನಗಳ ಕಾಲ ಚಂದ್ರನ ಕಕ್ಷೆಯಲ್ಲಿ ಸುತ್ತುತ್ತಾ ನಂತರ ಭೂಮಿಯತ್ತ ಹೊರಟಿತ್ತು ಅಂತ ಹೇಳ್ಬೋದು. ಈಗ 2024 ಜೂನ್ 25ರಂದು ಇದು ಭೂಮಿಗೆ ಬಂದು ಇಳಿದಿದೆ. ಅದೇ ರೀತಿಯಾಗಿ ಚಂದ್ರಯಾನ 3 ಚೀನಾಕ್ಕೆ ಪ್ರೇರಣೆ. 2023 ಆಗಸ್ಟ್ 23ರಂದು ಇಸ್ರೋ ಸಂಸ್ಥೆ ಅಂದರೆ ನಮ್ಮ ಭಾರತ ದೇಶದ ಇಸ್ರೋ ಸಂಸ್ಥೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಚಂದ್ರಯಾನ 3ರ ನೌಕೆಯನ್ನು ಹೊತ್ತುಕೊಂಡು ಪ್ರಜ್ಞಾನ್ ರೋವರನ್ನು ಯಶಸ್ವಿಯಾಗಿ ಇಳಿಸಿತ್ತು ಅಲ್ಲಿ ಚಂದ್ರನ ಮೇಲೆ. ನಂತರ ಚೀನಾ ಚಾಂಗ್ E6 ಯೋಜನೆಗೆ ಚಾಲನೆ ನೀಡಿತು. ಭೂಮಿಗೆ ನೇರವಾಗಿ ಕಾಣದ ಚಂದ್ರನ ಮೇಲ್ಮೈಯಲ್ಲಿ ನೌಕೆಯನ್ನು ಇಳಿಸಿದ ಮೊದಲ ರಾಷ್ಟ್ರ ಎಂಬ ಹೆಗ್ಗಳಿಕೆಗೆ ಇದು ಚೀನಾಕ್ಕಿದೆ ಎಂದು ಹೇಳಿದೆ. ಅಂದರೆ ಈ ಭೂಮಿಗೆ ನೇರವಾಗಿ ಕಾಣದ ಚಂದ್ರನ ಮೇಲ್ಮೈನಲ್ಲಿ ನೌಕೆಯನ್ನು ಇಳಿಸಿದ ಮೊದಲ ರಾಷ್ಟ್ರ ಎಂಬ ಹೆಗ್ಗಳಿಕೆಗೆ ಚೀನಾಕ್ಕಿದೆ ಎಂದು ಇತ್ತೀಚೆಗೆ ಚೀನಾ ವಾದಿಸಿದೆ. 2019ರಲ್ಲೂ ಕೂಡ ಅದು ನೌಕೆಯನ್ನು ಇಳಿಸಿತ್ತು.
ಚಂದ್ರನ ಈ ಭಾಗ ತುಂಬ ದೂರದಲ್ಲಿರುವುದರಿಂದ ಮತ್ತು ದೊಡ್ಡ ದೊಡ್ಡ ಕುಳಿಗಳನ್ನು ಹೊಂದಿರುವುದರಿಂದ ಅಲ್ಲಿಗೆ ತಲುಪುವುದು ಸವಾಲಾಗಿದೆ ಅಂತ ಹೇಳ್ಬೋದು. ಎಲ್ಲಿ? ಚಂದ್ರನ ಮೇಲೆ. ದಕ್ಷಿಣ ಧ್ರುವ ತಲುಪಿದ ಇತ್ತೀಚೆಗೆ ಯಾವುದಪ್ಪ ಅಂತಂದರೆ ನಮ್ಮ ಭೂಮಿ ಅಂತ ಹೇಳ್ಬೋದು. ಇದು ನಮ್ಮ ಭಾರತ ದೇಶದ ಇಸ್ರೋ. ಈ ಚಾಂಗಿ 5 ಅದೇ ರೀತಿ ಈ ಚಾಯಿಂಗ್ 6 ಥರನೇ ಈ ಚಾಯಿಂಗ್ 5 ಅಂತ ನೋಡ್ಬೋದು. ಇದು ಚೀನಾದ ಬಾಹ್ಯಾಕಾಶ ಸಂಸ್ಥೆಯಾದ CNSA ಯು ಚಾಂಗ್ ಕಾರ್ಯಕ್ರಮವನ್ನು ಮಾಡುತ್ತದೆ. ಅಂದರೆ ಚೈನೀಸ್ ಲೂನಾರ್ ಎಕ್ಸ್ಪ್ಲೋರೇಷನ್ ಪ್ರೋಗ್ರಾಮ್ ಚಾಂಗಿ 5 ಅನ್ಬೋದು. ಈ ಚಾಂಗಿ 5 ನೌಕೆಯನ್ನು ಉಡಾವಣೆ ಮಾಡಲಾಗಿತ್ತು. ಈ ನೌಕೆ 2020 ಡಿಸೆಂಬರ್ 3ರಂದು ಚಂದ್ರನ ಉತ್ತರ ಭಾಗದ ಮಾನ್ಸ್ ರೋಮಾಕರ್ ಜ್ವಾಲಾಮುಖಿಯಿಂದ ಕೊಂಡ ಪ್ರದೇಶದಲ್ಲಿ ಇಳಿದಿತ್ತು. ನಂತರ ಚಂದ್ರನ ಅಂಗಳದಲ್ಲಿ ಮಾದರಿಗಳನ್ನು ಸಂಗ್ರಹಿಸಿ 2020 ಡಿಸೆಂಬರ್ 16ರಂದು ಮಂಗೋಲಿಯಾದ ಬಳಿ ಇಳಿಯುವ ಮೂಲಕ ಮಾದರಿಗಳನ್ನು ಭೂಮಿಗೆ ತರಲಾಗಿತ್ತು. ಪ್ರಸ್ತುತವಾಗಿ ಚಾಂಗಿ 6 ಚಂದ್ರನ ದಕ್ಷಿಣ ಭಾಗದಿಂದ ಮಾದರಿಗಳನ್ನು ಹೊತ್ತುಕೊಂಡು ಬಂದಿದೆ. ಅಂದರೆ ಚಾಂಗಿ 6 ಇತ್ತೀಚೆಗೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಲ್ಲಿರುವ ಮಾದರಿಗಳನ್ನು ಹೊತ್ತುಕೊಂಡು ಬಂದಿದೆ. ಚಾಂಗಿ 5 ಅಂದರೆ ಜ್ವಾಲಾಮುಖಿ ಕುಂಡ ಅಂದರೆ ಉತ್ತರ ಭಾಗದಲ್ಲಿರುವ ರೋಮಕರ್ ಜ್ವಾಲಾಮುಖಿ ಕುಂಡದಲ್ಲಿ ಇಳಿದು ಅಲ್ಲಿ ಇದ್ದಿರುವ ಮಾದರಿಗಳನ್ನು ತಂದಿದೆ. ಒಟ್ಟಿನಲ್ಲಿ ಉತ್ತರ ಭಾಗ ಮತ್ತು ದಕ್ಷಿಣ ಭಾಗದಲ್ಲಿರುವ ಮಾದರಿಗಳನ್ನು ತಂದಿದೆ ಮಾದರಿಗಳನ್ನು. ಯಾವುದು? ಚೀನಾ ದೇಶದ ಚಾಂಗಿ 6 ಮತ್ತು 5 ದೇಶವು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಎಲ್ಲರಿಗೂ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಎಲ್ಲರೂ ನೋಡ್ಕೊಳ್ಳಿ. ಅದೇ ರೀತಿಯಾಗಿ ನೀವು ಯಾರಿನ್ನೂ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಎಲ್ಲರೂ ಒಂದು ಸಲ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಡೈಲಿ ಅದೇ ರೀತಿಯಾಗಿ ಪ್ರಶ್ನೆ ಬರ್ತದೆ, ಅದಕ್ಕೆ ಸರಿಯಾದ ಉತ್ತರವನ್ನು ನೀಡೋ ಮೂಲಕ ಕಾಮೆಂಟು ಕೂಡ ಮಾಡಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್ ಫ್ರೆಂಡ್ಸ್.